No audio. No audio. ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ನಾವಿನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ. ಓಕೆ, ಉನ್ನತೋನ್ನತನು ಪರಾತ್ಪರನು ಸರ್ವಶಕ್ತನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಾಯಂಕಾಲದ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲಾ ಪಾಠಗಳನ್ನು ಕಲಿಯಲು ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾಠವನ್ನ ನಾವು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಯಲ್ಲಿ ಹಿರಿಯರಾದಂತಹ ಸ್ವಾಮಿ ಕೃಷ್ಣ ಪ್ರಸಾದ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಕೇಳಿಸ್ತದ? ಕೇಳಿಸ್ತದೆ. Okay. Shall we pray? Yes. Our loving Father in heaven, we thank you and we praise you for giving us this evening time so that we can come together. Lord, our coming together is not of our might, but it is your timing and it is your will of your power to bring us together. And in this togetherness, Lord, we seek your face and your kingdom and your righteousness. Father, we pray that through the power of your Holy Spirit, you will bring greater revelations today in us and through us of the word of God that will be discussed. And Lord, I pray the anointing will be resting on each and every one of us to hear thy word, to understand thy word, and that word will become bread for us and life for us to live a victorious life for you. For which cause, Lord, you have sent us the Holy Spirit to dwell in us, who will comfort us and to guide us and to lead us and to strengthen us and to lead us into all truth. Father, we pray thy peace and your presence be with each and every one. I pray the anointing rest upon the person who is going to break your word and give it to us in understanding. Lord, bless us, guide us and lead us. And we look to you, Lord, for all provisions. In Jesus' name, amen and amen. Amen. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬದವರು ಹಾಡುವಂತರಾಗಿದ್ದಾರೆ. ಒಂದು ರಾಗ ಮಾಡಿಕೊಳ್ಳೋಣ. ನನಗಾಗಿ ನಿನ್ನ ಜೀವಿತ ಅರ್ಪಿತವು ಯೇಸು ಅರ್ಪಣೆಯು ಸಜೀವ ಯಜ್ಞವಾಗಿ ಬಲಿಯಾದೆ ಜೀವ ಸಮೃದ್ಧಿ ತಂದೆ ನಿನಗೆ ನಿನಗೆ ಅರ್ಪಿಸಲಿ ನಿನಗೆ ಏನು ಅರ್ಪಿಸಲಿ ನಿನಗೆ ಏನು ಅರ್ಪಿಸಲಿ ನನಗಾಗಿ ನಿನ್ನ ಜೀವಿತ ಅರ್ಪಿತವು ಯೇಸು ಅರ್ಪಣೆ ಚಿನ್ನ ಬೆಳ್ಳಿ ಬಂಗಾರ
ನನ್ನಲ್ಲಿ ಇಲ್ಲ ಏಸಯ್ಯ. ಹಣಾಸ್ತಿ ಐಶ್ವರ್ಯವು ಯಾವುದು ಇಲ್ಲ ಏಸಯ್ಯ. ನನ್ನನ್ನೇ ನಿನಗೆ ಯಜ್ಞವಾಗಿ ತಂದಿರುವೆ ಏಸಯ್ಯ. ನನ್ನನ್ನೇ ನಿನಗೆ ಯಜ್ಞವಾಗಿ ತಂದಿರುವೆ ಏಸಯ್ಯ. ಈ ಪಾಪಿಯ ಸ್ವೀಕರಿಸು, ಈ ಪಾಪಿಯ ಪ್ರೀತಿಸು, ಈ ಪಾಪಿಯ ಸ್ವೀಕರಿಸು, ಈ ಪಾಪಿಯ ಪ್ರೀತಿಸು. ನನಗಾಗಿ ಜೀವಿತ ಅರ್ಪಿತವು ಯೇಸು ಅರ್ಪಣೆಯು. ನಿನ್ನ ಸನ್ನಿಧಿ ಸೇವೆಗಾಗಿ ನನ್ನನ್ನು ಶುದ್ಧಿಸಿ ಬಳಸಿಕೋ. ನಾನು ವಾಕ್ಚಾತುರ್ಯವಿಲ್ಲದವನು, ನನ್ನ ನಾಲಿಗೆ ಮಂದವು. ನನ್ನನ್ನು ಜಜ್ಜಿ ನಿಮಗಿಷ್ಟವಾದ ಪಾತ್ರೆಯಾಗಿ ಶೃಂಗರಿಸು. ನನ್ನನ್ನು ಜಜ್ಜಿ ನಿಮಗಿಷ್ಟವಾದ ಪಾತ್ರೆಯಾಗಿ ಶೃಂಗರಿಸು. ನಿನ್ನ ಪ್ರೇಮ ಸತ್ಯತೆಗಳು ನನ್ನ ಬೆಂಗಾವಲಾಗಿರಲಿ. ನಿನ್ನ ಪ್ರೇಮ ಸತ್ಯತೆಗಳು ನನ್ನ ಬೆಂಗಾವಲಾಗಿರಲಿ. ನನಗಾಗಿ ನಿನ್ನ ಜೀವಿತ ಅರ್ಪಿತವು ಯೇಸು ಅರ್ಪಣೆಯು. ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ಎಣಿಸೆನು. ಕರ್ತನೇ, ನಿಮ್ಮ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸುವೆ. ಕಣ್ಣೀರು ದುಃಖ ಉಪದ್ರವವಿದ್ದರೂ ನಿನ್ನ ಪ್ರೀತಿ ಸಾರುವೆ. ಕಣ್ಣೀರು ದುಃಖ ಉಪದ್ರವವಿದ್ದರೂ ನಿನ್ನ ಪ್ರೀತಿ ಸಾರುವೆ. ನಿನ್ನ ಪ್ರೀತಿಯಿಂದ ಅಗಲಿಸುವವರು ಯಾರು? ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸುವವರು ಯಾರು? ನಿನಗಾಗಿ ನಿನ್ನ ಜೀವಿತ ಅರ್ಪಿತವು ಯೇಸು ಅರ್ಪಣೆಯು. ಸಜೀವ ಯಜ್ಞವಾಗಿ ಬಲಿಯಾದೆ ಜೀವ ಸಮೃದ್ಧಿ ತಂದೆ. ನಾನಿನಗೆ ಏನು ಅರ್ಪಿಸಲಿ? ನಾನಿನಗೆ ಏನು ಅರ್ಪಿಸಲಿ? ನಾನಿನಗೆ ಏನು ಅರ್ಪಿಸಲಿ? ನಾನಿನಗೆ ಏನು ಅರ್ಪಿಸಲಿ? ಆಮೇನ್. ಥ್ಯಾಂಕ್ ಯು ಸರ್. ಹಲೋ. ಓಕೆ, ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಹಾಗೂ ಅವರ ಕುಟುಂಬದವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಈ ದಿನದ ಪಾಠವನ್ನ ನಡೆಸಿಕೊಡಲು ಬೋಧಕರಾದಂತ ಇಲಿಯಾಸ್ ವಿಲ್ಸನ್ ರವರು ಇದ್ದಾರೆ. ಅವರು ನಮ್ಮನ್ನ ವಾಕ್ಯದಲ್ಲಿ ನಡೆಸ್ತಾರೆ. ತಮ್ಮೆಲ್ಲರ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ನಮ್ಮ ರಕ್ಷಕನಾದಂತ ಯೇಸು ಮಧುರ ನಾಮದಲ್ಲಿ ಅವರನ್ನ ಹೃತ್ಪೂರ್ವಕವಾಗಿ ಪಾಠಗಳನ್ನ ನಡೆಸಿಕೊಡಲು ಈ ಸಾಯಂಕಾಲ ಕೋರುವಂತನಾಗಿದ್ದೇನೆ. ಬೋಧಕರ, ಇದು ನಿಮ್ಮ ಸಮಯ, ಪಾಠವನ್ನ ಕಲಿಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಗುಡ್ ಈವ್ನಿಂಗ್. ಮತ್ತೆ ಈ ಸಂಜೆ ವೇಳೆಯಲ್ಲಿ ಬಂದಂತ ಪ್ರತಿಯೊಬ್ಬರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರನ್ನ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಅದ್ಭುತವಾದಂತ ಈ ಪಾಠಗಳನ್ನು ನಾವು ದಿನ ದಿನ ಕಲಿತಾ ಇದ್ದೀವಿ. ಇದು ನಮಗೂ ಹೇಳುವಂಥದ್ದು, ಹಂಚ್ಕೊಳ್ಳುವಂಥವ್ರಿಗೂ ನಮಗೂ ಅದು ಆತ್ಮಿಕವಾದಂತ ಪಾಠ ಇರುವಂತದ್ದಾಗಿದೆ ಪ್ರಿಯರೇ. ನಮಗೆ ಎಲ್ಲರಿಗೆ ಇದು ಒಳ್ಳೆಯ ಒಂದು ಪಾಠಗಳನ್ನ ನಾವು ಕಲಿಯುವಂಥದ್ದು.
ದಯವಿಟ್ಟು ಈ ಲಿಂಕ್ ಅನ್ನ ಹಂಚ್ಕೊಳ್ಳಿ ಬೇರೆ ನಿಮ್ ಸ್ನೇಹಿತರ ಜೊತೆ, ಸಭೆಯರ ಜೊತೆ ಎಲ್ಲರಿಗೂ ಸಹ ಆತ್ಮಿಕವಾದಂತ ಲಾಭ ಸಿಗುವಂತದಾಗಿದೆ. ದೇವ್ರ ನಾಮಕ್ಕೆ ಸ್ತೋತ್ರ. ಒಂದ್ ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪರಲೋಕ ತಂದೆ, ಪರಿಶುದ್ಧನಾದ ಸ್ವಾಮಿ, ನಿನ್ನ ವಾಕ್ಯವನ್ನು ಓದುವಾಗ ಪಾಠವನ್ನು ಕಲಿಯುವಾಗ ನಿನ್ನ ಆತ್ಮದಿಂದ ಸ್ವಾಮಿ ನಮ್ಮ ಸಂಗಡ ಮಾತಾಡ್ಬೇಕೆಂದು ಯೇಸುವಿನ ನಾವಲ್ಲಿ ಪ್ರಾರ್ಥಿಸೇವೆ ತಂದೆ. ಆಮೆನ್. ಸೊ ದೇವ್ರ ನಾಮಕ್ಕೆ ಸ್ತೋತ್ರ. ಇವತ್ತಿನ ಪಾಠ, ಬುಧವಾರದ ಪಾಠ, ಜತ್ರೋನನು. ಈ ಜತ್ರೋನನ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಈ ವಾರದ ಪಾಠದಲ್ಲಿ. ದೇವ್ರ ಕೃಪೆಯಿಂದ ನಾವು ಕಳೆದ ದಿನಗಳಲ್ಲಿ ನಾವು ಈ ಒಂದು ಅರಣ್ಯದ ಪ್ರಯಾಣದಲ್ಲಿ ನಡೆದಂತ ಘಟನೆಗಳ ಬಗ್ಗೆ ನಾವು ಕಲಿತಾ ಇದ್ದೀವಿ. ದೇವರು ಅದ್ಭುತವಾಗಿ ದೇವರು ಅವರನ್ನ, ಇಸ್ರಾಯೇಲ್ ಜನರನ್ನ ನಡೆಸ್ತಾ ಬಂದಿದ್ರು ಅಲ್ವಾ. ನಾವು ನೋಡುವಾಗ, ಕಲಿಯುವಾಗ ಈ ಪಾಠಗಳಲ್ಲಿ ನಮ್ಗೆ ಎಷ್ಟು ಒಂದು ಒಳ್ಳೆ ಆತ್ಮಿಕವಾದಂತ ಸತ್ಯಗಳನ್ನ ತಿಳ್ಕೊಳ್ಳೋಕೆ ದೇವರು ಕೃಪೆ ಮಾಡಿದ್ದಾರೆ. ಸ್ವಲ್ಪ ಸಮಯ ಒಂದು ಜಸ್ಟ್ ಹಿನ್ನೆಲೆಯನ್ನು ನೋಡ್ಕೊಳ್ಳೋಣಂತೆ. ತಕ್ಷಣವೇ ಈ ಹಿನ್ನೆಲೆ ನಾವು ಕಳೆದ ದಿನಗಳಲ್ಲಿ ನೋಡಿದ್ದೇನೆಂದ್ರೆ, ಈಗ ಬಂಡೆಯಿಂದ ನೀರು ಅಲ್ವಾ, ಅದಕ್ಕಿಂತ ಹಿಂದೆ ನೋಡುವಾಗ ಲಾವಕ್ಕಿ ಮತ್ತೆ ಮನ್ನಾ, ಅದಕ್ಕಿಂತ ಹಿಂದೆ ನೋಡುವಾಗ ಕಹಿಯಾದ ನೀರು. ನೋಡಿ ಎಷ್ಟು ಅದ್ಭುತವಾದಂತ ಸತ್ಯಗಳನ್ನ ನಾವು ಹೇಳ್ಬೇಕಂದ್ರೆ ಸತ್ಯವನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಇವತ್ತಿಗೂ ಕೆಂಪು ಸಮುದ್ರದಲ್ಲಿ ಸಿಕ್ಕಿರುವಂತ ಬಂಗಾರದ ಒಂದು ರಥಗಳಲ್ಲಿ ಚಕ್ರಗಳು, ಕತ್ತಿ, ಕವಚಗಳು ಇನ್ನೂ ಅವರು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಇದು ನಿಜವಾಗಿ ಸಮುದ್ರದಲ್ಲಿ ಕುದುರೆಗಳು, ರಥಗಳು ಬಿದ್ದವೆ ಹೌದೋ ಇಲ್ವಾ ಅಂತ ಹೇಳಿ ಅದು ಒಂದು ಆರ್ಕಿಯಾಲಜಿಸ್ಟ್ ನ ಅವರು ಸಮುದ್ರದ ಅಡಿಯಲ್ಲಿ ಹೋಗಿ ಇವೆಲ್ಲ ತೆಗೆದು ಅದು ಎಂದಿಗೂ ತೂಕಡಿಸಲ್ಲ, ಅದೇನು ಅಂದ್ರೆ ಏನು ಅದು ಕೆಟ್ಟೋಗಲ್ಲ ಅಂತ ಹೇಳಿ ಅದನ್ನ ಈ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಪ್ರಿಯರೇ. ಮತ್ತೆ ಈ ತೀರದಿಂದ ಆ ತೀರಕ್ಕೆ ಒಂದು ದೊಡ್ಡ ಪಿಲ್ಲರ್ಸ್ ಅನ್ನ ಸೊಲೊಮನ್ ರಾಜನು ಕಟ್ಟಿದ್ದಾನೆ. ಈ ಮಾರ್ಗದಲ್ಲಿ ಇಸ್ರಾಯೇಲ್ ಜನರು ಹೋಗಿದ್ದಾರೆ ಅಂತ. ಬಂಡೆಯಿಂದ ನೀರು ನಾವು ನಿನ್ನೆ ನೋಡಿದ್ದೀವಿ. ಪಾಸ್ಟರ್ ವೇಮರಾಜ್ ಇವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ದೇವ್ರ ನಮಗೆ ಸ್ತೋತ್ರ. ಇವಾಗ ಈ ಒಂದು ಪಾಠವನ್ನು ನಾವು ಕಲಿಯುವಾಗ ದೇವರು ಆತ್ಮಿಕವಾಗಿ ನಮಗೆ ಸಹಾಯವನ್ನು ನೀಡ್ತಾನೆ, ಆತ್ಮಿಕವಾದ ಪೋಷಣೆ ನೀಡ್ತಾನೆ, ಶಾರೀರಿಕವಾದ ಪೋಷಣೆ ನೀಡ್ತಾನೆ. ನಾವು ನೋಡುವಾಗ ಲಾವಕ್ಕಿ ಮತ್ತೆ ಮನ್ನಾ ದೇವರು ಶಾರೀರಿಕ ಆಹಾರಕ್ಕೆ ಸಂಬಂಧಪಟ್ಟದ್ದು, ಮತ್ತೆ ದೇವರು ಆತ್ಮಿಕ ಆಹಾರವನ್ನು ದೇವರು ಕೊಡುವಂತ ದೇವರಾಗಿದ್ದಾರೆ. ಆತನ ಸಾಮರ್ಥ್ಯ ಒಳ್ಳೆ ದೇವರು ಅಂತ ನಾವು ಸತ್ಯವೇದದಲ್ಲಿ ಕಳೆದ ದಿನಗಳಲ್ಲಿ ನಾವು ನೋಡಿದ್ದೀವಿ. ಮತ್ತೆ ನಿನ್ನೆ ಬಂಡೆಯಿಂದ ನೀರು ಅಂತ, ಯಾವ ರೀತಿ ದೇವರು ಬಂಡೆಯಿಂದ ನೀರು, ಇಸ್ರಾಯೇಲ್ ಜನರು ವಾಟರ್ ಪ್ರಾಬ್ಲಮ್ ಇತ್ತು. ಇವಾಗ್ಲೂ ನಮ್ಮಲ್ಲಿ ಸಹ ಮನೆ ಪ್ರಾಂತದಲ್ಲಿ ಇರುವಂತ ಊರುಗಳಲ್ಲಿ ವಾಟರ್ ಪ್ರಾಬ್ಲಮ್ ಇರ್ತವೆ. ಇಲ್ಲಿ ನೋಡುವಾಗ ವಾಟರ್ ಅಂದ್ರೆ ನೀರಿನ ಸಮಸ್ಯೆ ಇರುವಾಗ ನಾವು ದೇವರನ್ನ ಯಾವ ರೀತಿ ಈ ಒಂದು ಪರೀಕ್ಷೆಗೆ ಗುರಿಯಾದಂತ ಜನಗಳು ದೇವರನ್ನ ಯಾವ ರೀತಿ ಇವರು ಹಿಂಸಿಸ್ತಾ ಇದ್ರು, ಗುಣಗೊಡ್ತಾ ಇದ್ರು. ಆದ್ರೂ ದೇವರು ಅವರಿಗೆ ಆತ್ಮಿಕವಾದಂತ ಆಹಾರ, ಶಾರೀರಿಕವಾದಂತ ಆಹಾರ ನೀಡ್ತಾ ಬಂದಿದ್ದಾರೆ ಪ್ರಿಯರೇ. ಮತ್ತೆ ನಾವು ನೋಡುವಾಗ ಬಂಡೆಯನ್ನು ಮೋಸೆ ಹೊಡೆದಿದ್ದಾನೆ ಒಂದ್ಸತಿ, ಎರಡನೇ ಸರಿ ಮಾತಾಡೋ ಅಂದ್ರೆ ಎರಡನೇ ಸರಿನೂ ಹೊಡೆದಾನೆ. ನೋಡಿ, ದೇವ್ರ ಆಲೋಚನೆಗಳು ಹೊಸದಾಗಿರುತ್ತೆ. ಒಂದ್ಸತಿ ಹೊಡೆ ಅಂದ್ರೆ ಎರಡನೇ ಸತಿ ದೇವರು ಮಾತಾಡು ಅಂದ್ರು. ಆವಾಗ ಮೋಸೆ ಎರಡನೇ ಸತಿನೂ ಹೊಡೆದ. ಆದ್ರೂ ನೀರು ಬಂದಿದೆ. ಈ ಕಾರಣದಿಂದ ಮೋಶೆ ಕಾನಾನಿಗೆ ಪ್ರವೇಶಿಸಕ್ ಆಗ್ಲಿಲ್ಲ. ದೂರಿಂದ ನೋಡಿದಾನೆ ಅಷ್ಟೇ, ಆತನು ಪ್ರವೇಶಿಸಕ್ ಆಗ್ಲಿಲ್ಲ ಪ್ರಿಯರೇ. ಈಗ ನಾವು ಈ ಬಂಡೆ ಅನ್ನೋದು ನಾವು ನೋಡುವಾಗ ಆತ್ಮಿಕವಾದಂತ ಬಂಡೆ, ಇದು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನಮಗೆ ಜೀವ ಜಲ ಕೊಡುವಂತ ನೀರ ಆತನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಅದು ನೆನ್ನೆ ಇರುವಂತ ವಿಷಯ. ಇವತ್ತು ನಾವು ನೋಡುವಂತದ್ದು ಬುಧವಾರದ ಪಾಠ ಜತ್ರೋ, ಇಂಗ್ಲಿಷ್ ಅಲ್ಲಿ ಜತ್ರೋ ಅಂತಾರೆ, ಕನ್ನಡದಲ್ಲಿ ನೋಡುವಾಗ ಇತ್ರೋನನು ಹೆಸರು ಸ್ವಲ್ಪ ಪ್ರೊನೌನ್ಸಿಯೇಷನ್ ಬೇರೆ ಇರುತ್ತೆ. ಜತ್ರೋ ಅಷ್ಟೇ, ಡೇವಿಡ್ ಅಂತೀವಿ. ಆ ರೀತಿ ಇಲ್ಲಿ ನೋಡುವ ಜತ್ರೋನ ನಾವು ಇತ್ರೋನನು ಅಂತ ಹೇಳಿ ನಾವು ಕರೆಯಲ್ಪಡ. ಈ ವ್ಯಕ್ತಿ ಯಾರು? ಈ ವ್ಯಕ್ತಿ ಮೋಶೆಗೆ ಏನ್ ಸಂಬಂಧ? ಈ ವ್ಯಕ್ತಿ ಯಾರಂತ ನಾವು ಯೋಚಿಸುವಾಗ ಸತ್ಯವೇದದಲ್ಲಿ ಈತನ ಬಗ್ಗೆ ನಾವು ಅಷ್ಟು ಒಳ್ಳೆತನ ಇದೆ. ಆತನು ಯಾರಾಗಿದ್ದಾರೆ ಅಂದ್ರೆ ಆತನು ಮೋಶೆಯ ಮಾವನಾಗಿದ್ದಾನೆ.
ಅಲ್ವಾ, ಮೋಶೆನ ಮಾವ. ಆತನಿಗೆ ಇನ್ನೊಂದು ಹೆಸರು ಇದೆ, ಜತ್ರೋಗೆ ಹೆಸರು ರುಯಲ್ ಅಂತ. ಆತನಿಗೆ ಕನ್ನಡದಲ್ಲೂ ಸಹ ರುಯಲ್ ಅಂತ ಕೆಲವೊಬ್ರು ಇಟ್ಕೊಂತಾರೆ, ನಮ್ಮ ಸಭಿಕರು ಸಹ ಅದ ಮಕ್ಳಿಗೆ ಇಡ್ತಾರೆ ರುಯಲ್ ಅಂತ. ಈ ರುಯಲ್ ಅಂತ ಇಂಗ್ಲಿಷ್ ಅಲ್ಲಿ ಇದೆ. ಕನ್ನಡದಲ್ಲಿ ನೋಡುವಾಗ ರೆಗೋವೇಲನ್ ಎಂಬ ಹೆಸರು ಸಹ ಈತನಿಗೆ ಜತ್ರೋಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ಇವಾಗ ಜತ್ರು ಏನಾಗಿದೆ ಅಂದ್ರೆ ಮೋಶೆಗೆ ಮಾವ ಆಗಿದ್ದಾನೆ. ಈತನು ಮೋಶೆನ ಭೇಟಿ ಆಗೋದಕ್ಕಾಗಿ ಮೋಶೆಗೆ ಹುಟ್ಟಿದಂತ ಇಬ್ರು ಗಂಡು ಮಕ್ಕಳನ್ನ ಮತ್ತೆ ಅವರ ಮೋಶೆ ಹೆಂಡತಿ ಅಂದ್ರೆ ಜತ್ರೋಗೆ ಮಗಳಾಗ್ತಾಳೆ ಜೆಪ್ರೋನ ಅವರ ಮಗಳನ್ನ ಮತ್ತೆ ಇಬ್ರು ಗಂಡು ಮಕ್ಕಳನ್ನ ಮೋಶೆ ಹತ್ರ ಕರ್ಕೊಂಡ್ ಬರಕ್ಕೆ ಬರ್ತಾನೆ. ಇಲ್ಲ ಇಲ್ಲಿಂದ ಇಲ್ಲಿ ಅವರು ಎಲ್ಲಿ ಇರುವಂತ ಪ್ರಾಂತದಲ್ಲಿ ಪ್ರಿಯರೇ. ಇಲ್ಲಿ ನೋಡುವಾಗ ಮೋಶೆ ಯಾಕೆ ಅದ್ ಕರ್ಕೊಂಡ್ ಬಂದಿದ್ದಾನಂದ್ರೆ, ಇವಾಗ ಜತ್ರೋಗೆ ತಿಳಿಯಲ್ಪಟ್ಟಿದೆ. 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ವಿಮೋಚನ ಕಾಂಡ 18ನೇ ಅಧ್ಯಾಯ ಇಲ್ಲಿ ಬರೆಯಲ್ಪಟ್ಟಿದೆ, ದೇವರು ಮೋಶೆಗೆ ತನ್ನ ಜನರಾದ ಇಸ್ರಾಯೇಲರಿಗೂ ಮತ್ತೆ ಈ ಮಹಾ ಉಪಕಾರಗಳನ್ನು ಮಾಡಿದ್ದನ್ನು, ಯೆಹೋವನು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆತಂದದ್ದು, ಮಿದ್ಯಾನ್ ಮತ್ತೆ ಈತನ ಜತ್ರೋನಿಗೆ ತಿಳಿದು ಬಂದಿದೆ. ಅವನು ತನ್ನ ಬಳಿಗೆ ಈಗ ನೋಡುವಾಗ ಆತನು ಮೋಶೆ ಬಳಿಗೆ ಹೋಗಕ್ಕೆ ಆತನು ತನ್ನ ಮಗಳನ್ನು ತನ್ನ ಇಬ್ರು ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗ್ತಾನೆ ಪ್ರಿಯರೇ. ಇಲ್ಲಿ ನೋಡುವಾಗ ಈ ವಿಷಯದಲ್ಲಿ ನಾವು ಏನಂತ ನಾವು ನೋಡ್ಬೋದು. ಈಗ ಮೋಶೆಗೆ ಇರುವಂತ ಒಂದು ಜವಾಬ್ದಾರಿಗಳು, ಈತನು ನಾಯಕತ್ವದಲ್ಲಿ ನ್ಯಾಯಾಧಿಪತಿಯಾಗಿದ್ದನು, ಪ್ರವಾದಿಯಾಗಿದ್ದನು. ಆದರೂ ಈ ಮಾವನನ್ನು ದೀನತ್ವದಿಂದ ಹಂಬಲ್ ಅಂದ್ರೆ ಆತನು ಅಂಗೀಕರಿಸ್ತಾನೆ ಪ್ರಿಯರೇ. ಈತನು ಮತ್ತೆ ದೇವರು ಮಾಡಿರುವಂತ ಎಲ್ಲಾ ಉಪಕಾರಗಳನ್ನು ತನ್ನ ಮಾವನಿಗೆ ಹೇಳ್ತಾನೆ. ತನ್ನ ಮಾವನಿಗೆ ಹೇಳ್ಬಿಟ್ಟು ಆತನು ಸಹ ದೇವರನ್ನ ಕೊಂಡಾಡುವಂಗೆ ಆತನು ಆಗ್ತಾನೆ ಪ್ರಿಯರೇ. ಅದಕ್ಕೆ ಮತ್ತೆ ಈತನು ಹಿಬ್ರಿದವನಲ್ಲ, ಆತನು ಮಿಡಿಯನ್ ಅಂತ ಬೇರೆ ಒಂದು ದೇಶದವನು. ಆದ್ರೂ ಆತನ ಏನ್ ಮಾಡ್ತಾನಂದ್ರೆ ದೇವರು ಮಾಡಿರುವಂತ ಉಪಕಾರಗಳನ್ನು, ಇಸ್ರಾಯೇಲ್ ಜನರಿಗೆ ಮಾಡಿರುವಂತ ದೊಡ್ಡ ಅದ್ಭುತ ಕಾರ್ಯಗಳನ್ನು ನೋಡಿ ಆತನು ದೇವರು ಯಜ್ಞ ಕೊಡ್ತಾನೆ ಪ್ರಿಯರೇ. ಇಲ್ಲಿ ನೋಡಿ, ಇಸ್ರಾಯೇಲ್ರಲ್ಲಿ ಇಲ್ಲದೆ ಇರುವಂತ ನಂಬಿಕೆ ಈತನ್ ಬಂದಿದೆ. ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಈತನ್ ನೋಡ್ಲಿಲ್ಲ, ಅನುಭವಿಸ್ಲಿಲ್ಲ. ಆದ್ರೆ ಇಸ್ರಾಯೇಲ್ ಜನರು 10 ಉಪದ್ರಗಳನ್ನು ನೋಡಿದ್ರು. 10 ಉಪದ್ರಗಳನ್ನು ದೇವರು ಅವರನ್ನ ಕಾಪಾಡಿದ್ದು, ಪೋಷಿಸಿದ್ದು, ಪರಲೋಕದಿಂದ ಆಹಾರ ಬಂದಂದು ಎಲ್ಲವನ್ನೂ ಅವರು ಜನರು ನೋಡಿದ್ರು ಸಹ ಅವ್ರು ಎಷ್ಟು ಮಟ್ಟಿಗೆ ಜತ್ರೋಗೆ ನಾವು ಹೋಲಿಸ್ಕೋಬಹುದು ಹೇಳಿ. ಜತ್ರೋ ಒಂದು ಅನುಭವ ಇಲ್ಲ, ಕೇಳದ ಅಷ್ಟೇ, ಕೇಳಿ ಆತನು ಬರ್ತಾನೆ ಮೋಶೆನ ಭೇಟಿ ಆಗೋದಕ್ಕಾಗಿ. ಮತ್ತೆ ಮೋಶೆ ಮಾತು ಆತನ ಬಾಯಿಂದ ಕೇಳಿದಾಗ ಇನ್ನೂ ದೇವರನ್ನ ಆತನಕ್ಕಿಂತ ದೊಡ್ಡ ದೇವರು ಯಾರೂ ಇಲ್ಲ ಅಂತ ಹೇಳಿ ಜತ್ರೋ ಒಂದು ಸಾಕ್ಷಿಯನ್ನು ಹೇಳುವಂತನಾಗಿದ್ದಾನೆ ಪ್ರಿಯರೇ. ಈ ಕಾರಣದಿಂದ ನಾವು ನೋಡುವಾಗ ನಾವು ವಿಮೋಚನ ಕಾಂಡ 18ನೇ ಅಧ್ಯಾಯದಲ್ಲಿ ಈ ರೀತಿ ಈ ವಿಷಯಗಳು ಬರೆಯಲ್ಪಟ್ಟಿದೆ ಪ್ರಿಯರೇ. ದೇವರು ಯಾವ ರೀತಿಯಿಂದ ಇಸ್ರಾಯೇಲರನ್ನ ಅದ್ಭುತವಾದ ರೀತಿಯಲ್ಲಿ ಐಗುಪ್ತ ದೇಶದಿಂದ ಬಿಡಿಸಿದ್ದಾನೆ, ಈ ಸಂಗತಿಯನ್ನು ಜತ್ರೋನು ತಿಳಿದು ಬಂದು ಕಾರಣದಿಂದ ಆತನು ತನ್ನ ಮಗಳು ಮತ್ತೆ ಮೊಮ್ಮಕ್ಕಳನ್ನ ಕರೆತಂದನಂತ ನಾವು ನೋಡ್ತೀವಿ 18ನೇ ಅಧ್ಯಾಯದಲ್ಲಿ. ಮತ್ತೆ ನಾವು ಮುಂದೆ ನೋಡ್ಕೊಳ್ಳೋಣ. ಜತ್ರೋನು ಯೆಹೋವನ ದೇವರು ನೋಡಿ, ದೇವರಿಗೆ ಯಜ್ಞವನ್ನು ಅರ್ಪಿಸುವಂತದ್ದು, ಕರುಣೆಗಾಗಿ ಆತನಿಗೆ ಸ್ತೋತ್ರ ಮಾಡ್ತಾನಂತಿದೆ. ಆತನಿಗೆ ಸ್ತೋತ್ರ ಸಲ್ಲಿಸಿ ಐಗುಪ್ತ ದೇಶದ ಕೈಯಿಂದಲೂ ಫರೋನ ಕೈಯಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಜನರನ್ನು ಅವರ ಕೈಯಿಂದ ಬಿಡಿಸಿ ಆ ಐಗುಪ್ತ್ಯರು ಯಾವ ವಿಷಯದಲ್ಲಿಯೂ ಗರ್ವಪಡುತ್ತಿದ್ದರೋ ಆ ವಿಷಯದಲ್ಲಿ ಅವರನ್ನು ತಗ್ಗಿಸಿದ್ದರಿಂದ ಯೆಹೋವನಿಗೆ ಎಲ್ಲಾ ದೇವರುಗಳಿಗಿಂತಲೂ ದೊಡ್ಡ ದೇವರೆಂದು ಈಗ ತಿಳಿದುಕೊಂಡೆನು ಅಂದನು. ವಿಮೋಚನ ಕಾಂಡ 18ನೇ ಅಧ್ಯಾಯ 10-11. ಈಗ ಇದರಲ್ಲಿ ನಾವು ನೋಡುವಂಥದ್ದು ದೇವರು ಎಂತ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ ಪ್ರಿಯರೇ. ಈಗ ಮೋಶೆಗೆ ಯಾವ ರೀತಿ ಜತ್ರೋನು ಅಲ್ಲಿ ಒಂದು ಉತ್ತಮವಾದಂತ ಸಲಹೆ ಕೊಡುವಂಥದ್ದು ನೋಡ್ತೀವಿ. ಈಗ ಇಲ್ಲಿ ನೋಡುವಂಥದ್ದು ವಿಷಯ ಏನಂದ್ರೆ, ಇಲ್ಲಿ ಮೋಶೆ ಆತ ನ್ಯಾಯಾಧಿಪತಿನೂ ಆಗಿದ್ದನು.
ನ್ಯಾಯಾಧಿಪತಿಯಾಗಿದ್ದನು. ಜನಗಳು ಯಾವ ರೀತಿ ನ್ಯಾಯವನ್ನು ತೀರಿಸ್ತಾ ಇದ್ದನು, ಜನಗಳಿಗೆ ಬೇಕಾಗಿರುವಂತ ಸಲಹೆಗಳು ಕೊಡ್ತಾ ಇದ್ದನು. ಅಲ್ಲಿ ಎಷ್ಟೋ ಜನಗಳು, ಸಾವಿರಾರು, ಬಹುಶಃ ಲಕ್ಷಾಂತರ ಜನಗಳು ಇದ್ದಿರ್ಬೋದು. ಅಲ್ಲಿ ಮೋಶೆಗೆ ಬಂದು ಅವರಿರುವಂತ ಸಮಸ್ಯೆಗಳನ್ನ ಪರಿಷ್ಕರಿಸುವಾಗ ದೇವರ ಸಹಾಯದಿಂದ ಮೋಶೆ ಆತನು ಆಲೋಚನೆಗಳು ಕೊಡ್ತಾ ಇದ್ದನು. ಈಗ ಇಲ್ಲಿ ನೋಡುವಾಗ ಅಲ್ಲಿ ಸಾವಿರಾರು, ಎಷ್ಟೋ ಲಕ್ಷಾಂತರ ಜನಗಳು ಆತನಿಗೆ ಅಷ್ಟು ಸಮಯ ಸಿಗ್ತಿರ್ಲಿಲ್ಲ. ಬೆಳಗಿಂದ ಸಂಜೆ ತನ ಅನೇಕರು ಇದ್ದು ಹೋಗ್ತಾ ಇದ್ರು. ಈಗ ಅಷ್ಟು ಓವರ್ ಬರ್ಡನ್, ಹೆಚ್ಚು ಒತ್ತಡ ಆಗ್ತಾ ಇತ್ತು. ಆ ದಿನಗಳಲ್ಲಿ ಸುಸ್ತಾಗ್ಬಿಡ್ತಾ ಇದ್ನು ಆತನಿಗೆ. ಅಷ್ಟು ಒತ್ತಡ ಜನರಿಂದ ಅವ್ರಿಗೆ ಸಲಹೆಗಳು ಕೊಡ್ತಾ ಪರಿಷ್ಕಾರ ಮಾಡ್ತಾ. ಅದಕ್ಕೆ ಜತ್ರೋ ಇದು ತಿಳಿದು ಬಂದು ಒಂದು ಸಲಹೆ ಕೊಡ್ತಾನೆ. ಏನಂತ ಸಲಹೆ? ಒಳ್ಳೆ ನಾಯಕತ್ವದ ಒಂದು ಸಲಹೆ, ಎಲ್ಲರಿಗೆ ಒಂದೊಂದು ಜವಾಬ್ದಾರಿಗಳನ್ನು ಕೊಡುವಂತ ಒಂದು ನಾಯಕತ್ವ. ಈಗ ಮೋಶೆಗೆ ಆ ಸಲಹೆ ಇಷ್ಟವಾಯ್ತಾ? ವಯಸ್ಸನಾಗಿದ್ದಾನೆ ಮುದುಕ, ನಮ್ಮ ಮಾವ, ನನಗೇನು ಆತನ ಹೇಳ್ತಾನೆ ಅಂತ ಅಂದಿದಾನ? ಇಲ್ಲ. ಆತನು ವಯಸ್ಸಾದವನು, ಮುದುಕ ಆದರೂ ಆತನು ಮಾತನ್ನ ಅಂಗೀಕರಿಸ್ಕೊಂಡಿದ್ದಾನೆ. ಯಾಕೆ ನೋಡಿ, ಮೋಶೆಗೆ ಒಂದು ಮನುಷ್ಯನ ಒಂದು ಸಹಾಯ ಅಗತ್ಯವಿತ್ತ. ದೇವರ ಸಂಗಡ ನೇರವಾಗಿ ಮಾತಾಡುವಂತ ವ್ಯಕ್ತಿ ಮೋಶೆ. ಆದ್ರೂ ಆತನು ಮನುಷ್ಯನಾಗಿ, ಮಾನವನಾಗಿ ಈ ಲೋಕದಲ್ಲಿದ್ದಾಗ ಆತನಿಗೂ ಸಹ ಒಂದು ಸಲಹೆಗಳು ಅವಶ್ಯಕತೆ ಇತ್ತು. ಇದು ಮನುಷ್ಯನ ಒಂದು ಕೊರತೆ, ಮನುಷ್ಯನ ಒಂದು ಏನು ನೀಡ್ ಅನ್ಬೋದು. ಇವಾಗ ಇಲ್ಲಿ ನೋಡುವಾಗ ಅವರು ಸಲಹೆ ಕೊಟ್ಟಿದ್ದೇನು ಹೇಳಿ, ಅನೇಕವಾದಂತ ಜನಗಳಿಗೆ ಆತನು ಕೊಟ್ಟಂತ ಒಂದು ಸಲಹೆ, ಜತ್ರೋನ ಸಲಹೆ ಏನಾಗಿತ್ತಂದ್ರೆ, ನಾವು ವಾಕ್ಯದಲ್ಲಿ ನೋಡ್ತೀವಿ. ನಿಮಗೆ ನೋಡಿ ಇಲ್ಲಿ ಇಂತಹ ಒಳ್ಳೆ ಅಂದ್ರೆ ಒಂದು ನಾಯಕರನ್ನ ಆರಿಸ್ಕೊಳ್ಳಿ, ಒಳ್ಳೆ ನಾಯಕರನ್ನ ಅಂದ್ರೆ ಆಗ ಉತ್ತಮವಾದಂತ ಸಲಹೆ ಅಂತ ನಾವು ನೋಡ್ತೀವಿ. ಈ ಉತ್ತಮವಾದಂತ ಸಲಹೆ ನಾಯಕತ್ವದಲ್ಲಿ ಯಾವ ರೀತಿ ನಾವು ನಾಯಕರನ್ನ ಆರಿಸ್ಕೋಬೇಕು ಅಂತ ಹೇಳಿ ಈ ಜತ್ರೋಯಿಂದ ನಾವೆಲ್ಲರೂ ಕಲಿಬೇಕಾಗಿದೆ ಪ್ರಿಯರೇ. ಇವಾಗ ನಾವು ನಮ್ಮ ಚರ್ಚ್ಗಳಲ್ಲಿ ಲೀಡರ್ಸು ನಾಯಕರನ್ನ ಆಯ್ಕೆ ಮಾಡ್ಕೊಂತೀವಿ ಅಲ್ವಾ? ಯಾವುದರಿಂದ? ಮೆಜಾರಿಟಿಯಿಂದ. ಎಷ್ಟು ಜನ ಮೆಜಾರಿಟಿ ವೋಟ್ ಹಾಕ್ತಾರೆ ಅವರೇ ನಾಯಕರು. ಇದು ನಮ್ಮೊಂದು ಟ್ರೆಂಡ್ ಆಗಿದೆ. ಇನ್ನ ಅಷ್ಟೇ, ಈತನು ಯಾವ ರೀತಿ ಇದ್ದಾನೆ, ಯಾವ ವಾಕ್ಯಕ್ಕೆ ಅನುಸಾರವಾಗಿ ಈತನು ನಡೀತಾ ಇದ್ದಾರಾ ಇಲ್ಲವಾ ಅಂತ ನಾವು ಗಮನಿಸಲ್ಲ. ಈ ಕೇವಲ ಅವ್ರವರು ಅನುಕೂಲವಾದಂತ ವ್ಯಕ್ತಿಗಳನ್ನ ಅವರು ಆರೈಕೆ ಮಾಡ್ಕೊಂತಾರೆ. ಇವಾಗ ದೇವರು ಕೊಟ್ಟಂತ ಸಲಹೆ ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡಿ ಬರೆಯಲ್ಪಟ್ಟಿದೆ. ಈಗ ಇಲ್ಲಿರುವಂತ ಒಂದು ಸಲಹೆ, ಯೋಗ್ಯರನ್ನು ಮತ್ತೆ ಪ್ರಾಮಾಣಿಕರು, ನಂಬಿಗಸ್ತರು ಆದ ನ್ಯಾಯಾಧಿಪತಿಗಳನ್ನು ನೇಮಿಸಬೇಕಾಗಿತ್ತು. ಪ್ರಾಮಾಣಿಕರನ್ನು, ಲಾಯಲ್ ಅಂತೀವಿ, ಪ್ರಾಮಾಣಿಕರನ್ನು. ಈಗ ನಾವು ಮೊನ್ನೆ MLA ಎಲೆಕ್ಷನ್ಸ್ ಆಗಿದೆ. ರೋಡ್ಗಳು ಗಂಭೀರವಾಗಿದೆ ಪ್ರಿಯರೇ, ಮಳೆ ಬರ್ತಾ ಇದೆ, ತೆಗ್ಗುಗಳು ಎಲ್ಲಿ ಯಾವ ತೆಗ್ಗಿದೆ ಗೊತ್ತಿಲ್ಲ, ಅಷ್ಟು ಮಳೆಯಿಂದ ತೆಗ್ಗುಗಳು. ಇಂಥ ನಾಯಕರು ಏನ್ ಮಾಡ್ತಾ ಇದ್ದಾರೋ ಏನೋ, ನಿಜವಾಗ್ಲೂ ತುಂಬಾ ದುಃಖ ಆಗ್ತದೆ. ಕಾರ್ಪೊರೇಟರ್ಸು, ಕೌನ್ಸಿಲರ್ಸು, ಪ್ರಿಯರೇ, ಎಷ್ಟೊಂದು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಜನರದು ಅವರು ತಗೊಂಡು ಜನರಿಗೆ ಉಪಯೋಗಿಸ್ತಾ ಇಲ್ಲ. ಪ್ರಾಮಾಣಿಕರು ಯಾರು, ನಂಬಿಗಸ್ತರು ಯಾರು ಆದ ನ್ಯಾಯಾಧಿಪತಿಗಳನ್ನು ನೇಮಿಸಬೇಕಾಗಿತ್ತು. ಈ ವಿಷಯವಾಗಿ ಇತ್ರೋನನ್ನು ತನ್ನ ಅಳಿಯನಾದ ಮೋಶೆಗೆ ಅವರು ಎಂತಹ ಅರ್ಹತೆ ಹೊಂದಿರಬೇಕೆಂದು ವಿವೇಕತನ ಸಲಹೆ ನೀಡಿದ್ದನು. ಈಗ ದೇವರಿಗೆ ಭಯಪಟ್ಟವರಾಗಿರಬೇಕು ಅಂತ ನೋಡಿ, ಮುಂದೆ ದೇವರಿಗೆ ಭಯಪಟ್ಟವರಾಗಿರ್ಬೇಕು, ಮತ್ತೆ ಸಾಮರ್ಥ್ಯರು, ನಂಬಿಗಸ್ತರು ಆಗಿರಬೇಕು, ಲಂಚ ಮುಟ್ಟದವರಾಗಿರ್ಬೇಕು. ಗಾಡ್ ಫಿಯರಿಂಗ್ ಅಂತ ಇಂಗ್ಲಿಷಲ್ಲಿ ಬರ್ತದೆ. ದೇವ್ರಿಗೆ ಭಯಪಡೋದಂದ್ರೆ ಇಂಗ್ಲಿಷಲ್ಲಿ ನಾವೇ ನೋಡಿ ಗಾಡ್ ಫಿಯರಿಂಗ್. ಮತ್ತೆ ಟ್ರಸ್ಟ್ ವರ್ತಿ ಅಂತೀವಿ. ನಂಬಿಗಸ್ತರು ಅಂದ್ರೆ ಈ ವ್ಯಕ್ತಿಗೆ ಜವಾಬ್ದಾರಿ ಕೊಟ್ರೆ ಈತನ ಮಾಡ್ತಾನೆ ಆ ಕೆಲಸ ಅಂತ ಹೇಳಿ ನಂಬಿಗಸ್ತರು, ಟ್ರಸ್ಟ್ ವರ್ತಿ ಪರ್ಸನ್ ಅಂತ. ಕೆಲವೊಂದ್ಸತಿ ನಾವು ಉಪಯೋಗಿಸ್ಕೊಂತೀವಿ ಆ ಮನುಷ್ಯನ ಕೆಲ್ಸಕ್ಕಾಗಿ, ಆಮೇಲೆ ಆತನನ್ನ ಬಿಟ್ಟು ಹೋಗ್ಬಿಡ್ತೀವಿ. ಇಂಥ ಒಂದು ನಾಯಕತ್ವ ಅಲ್ಲ ಟ್ರಸ್ಟ್ ವರ್ತಿ ಪರ್ಸನ್ ಅಂತ. ಡಿಸ್ಆನೆಸ್ಟಿ ನಾವು ನೋಡುವಾಗ ನಾವು ಕೆಲ್ಸಕ್ಕೆ ಬೇಕಾದಾಗ ಜನರನ್ನು ಉಪಯೋಗಿಸ್ಕೊಳ್ಳೋದು, ಈ ಒಂದು ನಾಯಕತ್ವ ಅದು ಈ ರೀತಿ ಅವರ ಸ್ವಭಾವ ತೋರಿಸುವಂಥದ್ದು ಪ್ರಿಯರೇ. ಇದಲ್ಲ, ಈ ರೀತಿ ಅಲ್ಲ. ಆದ್ರೆ ಅವರನ್ನ ಕಂಪ್ಲೀಟ್ ಆಗಿ ಏನ್ ಮಾಡ್ಬೇಕಾಗಿದೆ, ಅವರನ್ನು ಉಪಯೋಗಿಸ್ಕೊಂಡು ಬಿಡುವುದಂತಲ್ಲ, ಇಂಥವರನ್ನ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದಾನೆ ಜತ್ರೋ,
ಯೂಸ್ ಅಂಡ್ ಥ್ರೋ ಅಂತಲ್ಲ. ಕೆಲವು ಸಂತೆ ನಾವು ಕೆಲ್ಸಕ್ಕೆ ಬೇಕಾದವ್ರನ್ನ ಉಪಯೋಗಿಸ್ಕೊಂತೀವಿ, ಆಮೇಲೆ ಕೆಲಸ ಆದ್ಮೇಲೆ ಅವ್ರನ್ನ ಬಿಟ್ಬಿಡ್ತೀವಿ, ಇಗ್ನೋರ್ ಮಾಡ್ಬಿಡ್ತೀವಿ, ನಾನು ಕೆಲಸ ಮುಗೀತು ಅವ್ರ ಜೊತೆ. ಆ ರೀತಿ ಅಲ್ಲ ಪ್ರಿಯರೇ, ಇಂಥವ್ರನ್ನ ಏನ್ ಮಾಡ್ಬೇಕಂತೆ, ಇಂಥ ಗುಣವುಳ್ಳವರನ್ನ, ಯೋಗ್ಯ ವ್ಯಕ್ತಿಗಳನ್ನು ಆರಿಸಿಕೊಂಡು ಅವರನ್ನು 1000 ಮಂದಿ ಮೇಲೆಯೂ 100 ಮಂದಿ ಮೇಲೆಯೂ 50 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಬೇಕು. ಇವರನ್ನ ಏನ್ ಮಾಡ್ಬೇಕು, 1000 ಮಂದಿ ಮೇಲೆ ಇವರನ್ನ ಜವಾಬ್ದಾರಿಗಳು ಕೊಡ್ಬೇಕು, 100 ಮಂದಿ ಇಲ್ಲ 50 ಮಂದಿ ಮೇಲೆ ಆ ರೀತಿ ಜವಾಬ್ದಾರಿ ಅಧಿಕಾರವನ್ನು ಅಂದ್ರೆ ನಾಯಕತ್ವದಲ್ಲಿ ಇವ್ರಿಗೆ ಜವಾಬ್ದಾರಿಗಳನ್ನು ಕೊಡಿ. ಇವ್ರಿಗೆ 1000 ಜನ ಕೊಡಿ, ಮತ್ತೆ ಇನ್ನೊಬ್ಬರಿಗೆ 100 ಜನ ಕೊಡಿ, ಇನ್ನೊಬ್ಬರಿಗೆ 50 ಜನ ಕೊಡಿ. ಅವ್ರ ಸಮಸ್ಯೆಗಳು 100 ಜನ 50 ಜನ ಈ ಸಮಸ್ಯೆಗಳನ್ನ ಅವ್ರ ತಗೊಂಡು ಅವರು ಈ ಒಂದು ಗುಣವುಳ್ಳ ವ್ಯಕ್ತಿಗಳು ಇವರ ಚಿಕ್ಕ ಪುಟ್ಟ ಸಣ್ಣ ವ್ಯಾಜ್ಯಗಳು, ಜಗಳಗಳು ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಅವೆಲ್ಲ ಅವರು ಪರಿಷ್ಕಾರ ಮಾಡ್ಕೊಳ್ಳಿ. ಒಂದು ವೇಳೆ ದೊಡ್ಡ ವ್ಯಾಜ್ಯಗಳು, ದೊಡ್ಡ ಸಮಸ್ಯೆಗಳು ಇದ್ರೆ ನೀವೇನ್ ಮಾಡ್ಬೇಕು, ಅವು ನಿಮ್ಮ ಮುಂದೆ ಮೋಶೆಗೆ ತಂದು ಒಪ್ಪಿಸ್ಬೇಕು ಅಂತ ಹೇಳಿ ಈ ಜತ್ರೋ ಒಂದು ಒಳ್ಳೆ ಉಪಾಯವನ್ನು ಕೊಡ್ತಾನೆ ಪ್ರಿಯರೇ. ನೋಡಿ, ಇಸ್ರಾಯೇಲ್ ದೇಶ ಯಾಕೆ ಬಿದ್ದೋಯ್ತು ಹೇಳಿ ಒಂದ್ಸತಿ ನಾವು ಗಮನಿಸೋಣ. ದಾವಿದನಿದ್ದು ಚೆನ್ನಾಗಿತ್ತು, ಸೊಲೊಮನ್ ರಾಜನಿದ್ದು. ಆದ್ರೆ ಕೆಲವೊಂದ್ಸತಿ ಸೊಲೊಮನ್ ರಾಜನ ಆದ ನಂತರ ರೆಹೋಬೋಮ್ ಬಂದಿದ್ದಾನೆ. ರೆಹೋಬೋಮ್ ಏನ್ ಮಾಡಿದ್ದಾನೆ, ಸಲಹೆಗಳನ್ನ, ಯೌವನಸ್ಥರ ಸಲಹೆಗಳನ್ನು ತಗೊಂಡಿದ್ದಾನೆ. ದೇವ್ರ ಭಯಭಕ್ತಿ ಇಲ್ಲದವರ ಸಲಹೆಗಳು ತಗೊಂಡಾನೆ. ಆ ಸಲಹೆಗಳು ತಗೊಂಡು ಆತನು ಬಿದ್ದೋಗ್ಬಿಟ್ಟಾನೆ. 2 ಭಾಗ ಆಯ್ತು, ಇಸ್ರಾಯೇಲ್ ದೇಶವು 2 ಭಾಗ ಆಯ್ತು. ಪ್ರಿಯರೇ, ನಾವು ನೋಡುವಾಗ ಯಾವ ರೀತಿ ನಾವು ಇತರರ ಸಲಹೆಗಳನ್ನ ತಗೊಂಡು ನಾವು ಅಲ್ಲಗುಡಿಸ್ತಾ ಇದ್ದೀವಿ. ನಮ್ಮ ಜೀವಿತವೂ ಆಗ್ಲಿ, ರಾಜ್ಯವಾಗ್ಲಿ, ದೇಶವಾಗ್ಲಿ, ಸಭೆ ಆಗ್ಲಿ. ಈಗ ದೇವರಿಗೆ ಭಯಪಡುವಂತ ವ್ಯಕ್ತಿಗಳು ಬೇಕು, ಮತ್ತೆ ನಂಬಿಗಸ್ತರಾಗಿರ್ಬೇಕು, ಸ್ವಾರ್ಥರಾಗಿರ್ಬಾರ್ದು, ಸಾಮರ್ಥ್ಯವುಳ್ಳವರು, ಲಂಚ ಮುಟ್ಟದವರು, ಲಂಚ ತಗೊಳ್ಳ ಅದು ಲಂಚಕ್ಕಾಗಿ ಆದ್ರೂ ಅವ್ರು ಆಸೆ ಪಡುವಂತವ್ರು. ಪ್ರಿಯರೇ, ಇಲ್ಲಿ ನೋಡುವಾಗ ಮೋಶೆ ತನ್ನ ಮಾವನ ಸಲಹೆಗಳನ್ನು ಒಪ್ಪಿಕೊಂಡು ಅವನು ಹೇಳಿದಂತೆಯೇ ಮಾಡಿದನು. ನೀನು ಮುದುಕ ವಯಸ್ಸಾದವನು, ನೀ ನನ್ಗೇನ್ ಹೇಳ್ತೀಯ ಅಂತ ಹೇಳದೆ, ಆತನು ನಾನ್ ದೊಡ್ಡ ಪ್ರವಾದಿ, ದೊಡ್ಡ ವ್ಯಕ್ತಿ, ದೇವ್ರ ಸಂಗಡ ಮಾತಾಡಿದೀನಿ, ಸೀನಾಯಿ ಪರ್ವತದಲ್ಲಿದ್ದೆ, ದೇವ್ರ ಅದ್ಭುತಗಳು ಮಾಡಿದಾರೆ ನನ್ನ ಸಂಗಡ ಅಂತ ಹೇಳಿ ಹೆಚ್ಚಿಸ್ಕೊಳ್ಳಿಲ್ಲ. ಆತನ ಸಾತ್ವಿಕನು ಅಂತ ಮೊನ್ನೆ ಓದಿದ್ವಿ. ಮೋಶೆ ನಾಯಕತ್ವವು ಸಾತ್ವಿಕನು, ದೀನ ಉಳ್ಳವನು. ಪ್ರಿಯರೇ, ಆತನ ತರ ವ್ಯಕ್ತಿ ಲಾಯಕನೇ ನನಗೆ ಎಷ್ಟು ಮಟ್ಟಿಗೆ ಕಡಿಮೆ ನಾವು ಸತ್ಯವೇದದಲ್ಲಿ ನೋಡುವಾಗ. ನಾಯಕತ್ವ ಅಂದ್ರೆ ಮೋಶೆ ಒಳ್ಳೆ ನಾಯಕನು ಪ್ರಿಯರೇ. ಆತನು ಜನರಿಗಾಗಿ ಪ್ರಾಧೇಯ ಪಡ್ತಾ ಇದ್ದ. ಈ ಹಠಮಾರಿ ಜನಗಳನ್ನ ಸ್ವಾಮಿ ನೀನು ಕಾಪಾಡಿಲ್ಲ ಅಂದ್ರೆ ನನ್ನ ಹೆಸರು ಜೀವವಾದಿ ಪುಸ್ತಕದಿಂದ ನನ್ನ ಹೆಸರು ತೆಗ್ದಾಕಂತಾನೆ. ಪ್ರಿಯರೇ, ಯಾರು ಈ ಜನರಿಗಾಗಿ ಇಷ್ಟು ಬೇಡ್ಕೊಂತಾರೆ, ಆದ್ರೂ ಈತನು ದೇವರಿಗಾಗಿ ಜನರ ಮಧ್ಯಸ್ಥನಾಗಿದ್ದನು ಒಂಚೂರು ನಾಯಕತ್ವವನ್ನು ವಹಿಸಿದಾನೆ. ಪ್ರಿಯರೇ, ಈತನಿಗೆ ನಾವು ಈತನ ಬಗ್ಗೆ ಯೋಚನೆ ಹೇಳಿದ್ರು ಕಡಿಮೆನೆ. ಮತ್ತೆ ಈ ಜತ್ರೋ ಮಾತನ್ನು ಆತನು ನಿರ್ಲಕ್ಷ್ಯ ಮಾಡದೆ ಆತನ ಮಾತನ್ನ ಅಂಗೀಕರಿಸಿ ಆ ಸಲಹೆಗಳನ್ನು ಒಪ್ಪಿಕೊಂಡನು. ಈಗ ಇದು ಲೀಡರ್ಶಿಪ್ ಕೌನ್ಸಿಲ್ ಅಂತ ನಾವು ನೋಡ್ತೀವಿ. ಈ ಜ್ಞಾನೋಕ್ತಿಗಳಲ್ಲಿ ಅಧ್ಯಾಯ 4ನೇ ವಚನ, ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 14ನೇ ವಚನ, Proverbs chapter 11 verses 14 ಅಂತ ನೋಡೋಣ. ಬಗ್ಗೆ ಬರೆಯಲ್ಪಟ್ಟಿದೆ. ಇಲ್ಲದ ಕಡೆ ಪ್ರಜ್ಞೆಯು ಬಿದ್ದಿ ಹೋಗುವುದು, ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು. ಬೇರೆ ಇಲ್ಲಿ ನೋಡುವಾಗ ಯಾರು ಓದ್ತಿರೋ ಚೆನ್ನಾಗಿ, ಉಚಿತ ಅಂದ್ರೆ ಉನ್ನತವಾದ ಆಲೋಚನೆಗಳು ಇರುವಂತದಲ್ಲಿ ಉಚಿತ ಆಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವುದು, ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು. ದೇವ್ರ ನಮಗೆ ಈ ರೀತಿ ನಾವು ಅನೇಕರ ಹಿರಿಯರ ಸಂಗಡ ಈ ಆಲೋಚನೆಗಳು ತಗೋಬೇಕಾಗಿದೆ ಅಂತ ನಾವು ಇಲ್ಲಿ ನೋಡ್ತೀವಿ. ಅವರು ಆಲೋಚನೆಗಳನ್ನು ತಗೋಬೇಕಾಗಿದೆ. ಯಾವುದೇ ಆಲೋಚನೆ ಇಲ್ಲದೆ ಕೆಲವೊಂದ್ಸತಿ ನಾವು ಎಷ್ಟು ಬೇಗನೆ ನಾವು ಇದನ್ನು ಕೊಟ್ಟಂತ ಆಲೋಚನೆ ಉನ್ನತವಾದ ಆಲೋಚನೆ ಉಚಿತವಾದ ಆಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವುದು.
ಅದೇ ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು. ಪ್ರಿಯರೇ, ಈ ರೀತಿ ಕೌನ್ಸಿಲ್ಸ್ ಅನ್ನೋದು ತುಂಬಾ ಮುಖ್ಯ. ಸಲಹೆಗಳನ್ನು ಮುಖ್ಯ. ನಮ್ಗೆ ಯಾವ ಸಲಹೆಗಳನ್ನ ತಗೊಂತಾ ಇದೀವಿ ಕುಟುಂಬ ಸಂಸಾರ ಜೀವಿತದಲ್ಲಿ, ಎಲ್ಲಾ ಅಯೋಗ್ಯರ ಸಲಹೆಗಳು ತಗೊಂಡು ಮನೆ ಕುಟುಂಬ ಹಾಳು ಮಾಡ್ಕೊಂತ ಇದ್ದಾರೆ. ಸೊಸೆಗಳಾಗ್ಲಿ ಮಕ್ಕಳಾಗ್ಲಿ. ಈಗ ನೋಡುವಾಗ ಮಕ್ಕಳು ತಮ್ಮ ಅವಿಶ್ವಾಸಿಗಳಾದಂತ ವ್ಯಕ್ತಿಗಳ ಹತ್ರ ಹೋಗಿ ಸಲಹೆಗಳನ್ನ ತಗೊಂಡು ಅವ್ರಿಗೂ ಬುದ್ಧಿ ಜ್ಞಾನ ಇಲ್ಲದೆ ತಮ್ಮ ಮಕ್ಕಳಿಗೂ ಸಹ ಅಡ್ಡಿದಾರಿ ಹೇಳ್ಕೊಂತ ಇದ್ದಾರೆ. ಪ್ರಿಯರೇ, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಇವೆಲ್ಲ ತಿರುಗಾಡೋದು ಯಾಕೆ ಹೇಳಿ? ಅನ್ಯರು ಅವಿಶ್ವಾಸಿಗಳು ಹೇಳುವಂತ ಆಲೋಚನೆಗಳು. ಈ ರೀತಿ ಇದ್ದಂತ ಪಕ್ಷದಲ್ಲಿ ಕಿವಿಗೊಡೋರು ಅಷ್ಟು ಅವಿವೇಕರು. ಕಿವಿಗೊಟ್ಟು ಅಂತ ಅವ್ರು ಆಲೋಚನೆ ಕೇಳೋದು ಸಹ ಅವ್ರಿಗೂ ಅವ್ರು ಹೇಳುವಂತ ಆಲೋಚನೆಗಳು ಸಹ ವ್ಯರ್ಥವಾಗಿರುವಂತದ್ದಾಗಿದೆ. ಪ್ರಿಯರೇ, ಅದಕ್ಕೆ ಇನ್ನೊಬ್ಬರನ್ನ ನಾವು ಇತರರನ್ನ ಒಳ್ಳೆ ತರಬೇತಿ ಕೊಡ್ಬೇಕಾಗಿದೆ, ಒಳ್ಳೆ ಒಂದು ಮಾರ್ಗದರ್ಶನವನ್ನು ನೀಡ್ಬೇಕಾಗಿದೆ. ಪ್ರಿಯರೇ, ಕೆಟ್ಟ ಮಾರ್ಗ ಹೇಳೋರೇ ಜಾಸ್ತಿ ಅಂತ ನಾವು ಹಳೆ ಕಾಲದಲ್ಲಿ ಕೆಲವರು ಹೇಳ್ತಾ ಇದ್ರು. ಒಳ್ಳೆ ಮಾರ್ಗ ಹೇಳೋರು ತುಂಬಾ ಕಡಿಮೆ. ಆ ರೀತಿ ಇಲ್ಲಿ ನೋಡುವಾಗ ಜತ್ರನ್ನ ಒಂದು ಆತ್ಮಿಕವಾದಂತ ಒಂದು ನಾವು ಧಾರ್ಮಿಕವಾದಂತ ಆಲೋಚನೆ ಆತನು ಕೊಟ್ಟಂತದ್ದು. ಪ್ರಿಯರೇ, ಮತ್ತೆ ನಾವು ಈಗ ಆತ್ಮಿಕ ಇಲ್ಲಿ ಒಂದು ಪಾಠಗಳು ನಾವು ಕಲಿಯುವಂಥದ್ದು ಏನಂದ್ರೆ ಮುಖ್ಯವಾಗಿ ಇಲ್ಲಿ ಆತನಿಗೆ ದೇವರು ಜ್ಞಾನವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಅನ್ಯರಿಂದ ಸಹ ಈತನು ಹಿಬ್ರಿಯದವನಲ್ಲ, ಜತ್ರೋ ಮಿಡಿಯನ್ ಯಾಜಕನಂತ ನಾವು ನೋಡ್ತೀವಿ. ಆದ್ರೆ ಆತನ ಒಂದು ಸಲಹೆ ಇಸ್ರಾಯೇಲ್ ನಾಯಕತ್ವಕ್ಕೆ ಅಗತ್ಯವಿತ್ತು. ಮತ್ತೆ ಮೋಶೆಗೆ ಒಂದು ಪಾಠ ನಾವು ಕಲಿಯೋದೇನಂದ್ರೆ, ಮೋಶೆ ಒಳ್ಳೆಯ ತನದಿಂದ ಕಿವಿಗೊಟ್ಟು ಕೇಳುವಂತ ವ್ಯಕ್ತಿ. ನಾವು ಮಾತಾಡೋದ್ರಲ್ಲಿ ಸಂಭಾಷಣೆಯಲ್ಲಿ ಕಿವಿಗೊಟ್ಟು ಕೇಳೋದೇ ಇಲ್ಲ. ನಾವು ಫಸ್ಟ್ ಏನ್ ಹೇಳ್ತಾ ಇದ್ದಾನೆ ಎದುರುಗಡೆ ವ್ಯಕ್ತಿ ನಾವು ಕೇಳಲ್ಲ. ತಮ್ಮದೇ ನಡೆಸ್ತಿರ್ತಾರೆ. ಕಿವಿಗೊಟ್ಟು ಕೇಳಲ್ಲ, ತಮ್ಮ ಸ್ವಾರ್ಥವನ್ನು ಬಿಟ್ಕೊಡಲ್ಲ. ಆದ್ರೆ ಕಿವಿಗೊಟ್ಟು ಕೇಳೋದು ತುಂಬಾ ಮುಖ್ಯ. ಎದುರುಗಡೆ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ ಅದು ಒಂದು ಸ್ಟ್ರೆಂತ್. ಇನ್ನೊಬ್ಬರ ಮಾತು ಕೇಳುವಂಥದ್ದು ಶಕ್ತಿ, ಅದು ಬಲಹೀನತೆ ಅಲ್ಲ. ಕೆಲವೊಂದ್ಸರಿ ನಾನೇ ಕೇಳಿ ಅವ್ರ ಮಾತಂತ ಅನ್ಕೊಂತೀವಿ, ನನ್ಗೆಲ್ಲ ಗೊತ್ತು ಅನ್ಕೊಂತೀವಿ. ಅದನ್ನು ಅಲ್ಲ, ರಾಂಗ್. ಮೋಶೆ ತನ್ನನ್ನು ತಗ್ಗಿಸ್ಕೊಂಡು ಇನ್ನೊಬ್ಬರ ಮಾತನ್ನ ವಯಸ್ಸಾದವರಾಗ್ಲಿ ಚಿಕ್ಕವರಾಗ್ಲಿ ಮಾತನ್ನ ಕೇಳುವಂತ ವ್ಯಕ್ತಿ ಆಗಿದ್ದನು. ಪ್ರಿಯರೇ, ಆ ರೀತಿ ನಾವು ನೋಡುವಾಗ ಹೈಬ್ರಿಯರ್ ಅಲ್ಲದೆ ವ್ಯಕ್ತಿಗಳು ಬೈಬಲಲ್ಲಿ ಅನೇಕ ಪ್ರಾಂತದಲ್ಲಿ ಸಲಹೆಗಳು ಕೊಟ್ಟಿದ್ದಾರೆ. ಅದನ್ನ ಅವರು ಅಂಗೀಕರಿಸಿಕೊಂಡಿದ್ದಾರೆ. ಪ್ರಿಯರೇ, ಈ ರೀತಿ ದೇವರ ಒಂದು ಆಲೋಚನೆ ಅನುಸಾರವಾಗಿ ಇದು ಒಂದು ಕ್ರಮ ಇರುವಂತದ್ದಾಗಿದೆ. ಪ್ರಿಯರೇ, ಮತ್ತೆ ನಾವು ಮುಂದೆ ನೋಡೋಣ. 1ನೇ ಕೊರಿಂಥದವ್ರಿಗೆ ಬರೆದಂತ ಪತ್ರಿಕೆ 14ನೇ ಅಧ್ಯಾಯ 40ನೇ ವಚನ. ಇದು ಯಾರಾದ್ರೂ ಓದ್ಬೋದು? 1 Corinthians chapter 14 verse 40. 1ನೇ ಕೊರಿಂಥದವ್ರು ಬರೆದಂತ ಪತ್ರಿಕೆ 14ನೇ ಅಧ್ಯಾಯ 40ನೇ ವಚನ. ಇದ್ರಲ್ಲಿ ಸಹ ಒಂದು ನಮಗೆ ಒಂದು ದೇವರ ಒಂದು ನಿಯಮಗಳು ಇರುವಂತದ್ದಾಗಿದೆ. 14ನೇ ಅಧ್ಯಾಯ 40ನೇ ವಚನ. ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ. ಆಮೇನ್ ಆಮೇನ್. ಇಲ್ಲಿನೂ ಸಹ ನಾವು ನೋಡೋದೇನಂದ್ರೆ ಒಂದು ಕ್ರಮ ತುಂಬಾ ಮುಖ್ಯವಾದದ್ದು ಅಲ್ವಾ? ಅದಾದ್ರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಬೇಕು. ಕ್ರಮ, ದೇವರೆಷ್ಟು ಒಳ್ಳೆ ಕ್ರಮ ನೋಡಿ. ಸೃಷ್ಟಿಯಲ್ಲಿ ಆತನ ಕ್ರಮ ನೋಡ್ತೀವಿ ನಾವು. ಆದಿಕಾಂಡದಿಂದ ಎಲ್ಲ ಸೃಷ್ಟಿ ಮಾಡ್ದ. ಕ್ರಮ ಅನ್ನೋದು ತುಂಬಾ ಮುಖ್ಯವಾದ. ಸರಿ, ನಾವು ಮುಂದೆ ಓದ್ಕೊಳ್ಳೋಣ. ಈಗಿನ ಕಾಲದಲ್ಲಿ ನಾವು ಒನ್ ಮ್ಯಾನ್ ಶೋ ಆಗದೆ ಮೋಶೆ ನಾನು ಒಬ್ಬನೇ ನಡೆಸ್ತೀನಿ ಅಂತ 3ನೇ ಪಾಠ. ಒಂದ್ ಪಾಠ ಏನಂದ್ರೆ, 1ನೇ ಲೆಸನ್ ಏನಂದ್ರೆ ನಾವು ತಿಳ್ಕೊಳ್ಳೋದು ಪ್ರಾರ್ಥನೆ ಮತ್ತೆ ಒಂದು ತರಬೇತಿಯನ್ನ ಹೊಂದ್ಕೊಳ್ಳುವಂಥದ್ದು. ಇದು ಮುಖ್ಯವಾದದ್ದು. ಮೋಶೆ ಯಾವ ರೀತಿ ದೇವರ ಸಂಗಡ ಮನುಷ್ಯರ ಸಂಗಡ ಆತನು ಪ್ರಾರ್ಥನೆ ಮಾಡುವಂತನಾಗಿದ್ದ, ವಿಜ್ಞಾಪನೆ ಮಾಡುವಂತನಾಗಿದ್ದನು. ಮತ್ತೆ ದೇವರಿಗೆ ಮಕ್ಕಳಿಗೆ ಜನರಿಗೆ ಆತನು ದೇವರ ವಾಕ್ಯ ಹೇಳುವಂತನಾಗಿದ್ದನು. ಅದೇ ಪ್ರಕಾರ 2ನೇದು ಜ್ಞಾನವನ್ನು ಜತ್ರೋ ಮುಖಾಂತರ ದೇವರು ಆತನಿಗೆ ಕೊಟ್ಟಂತದ್ದು. ಪ್ರಿಯರೇ, ಆ ರೀತಿ ಜತ್ರವನ್ನ ದೇವರು ಉಪಯೋಗಿಸ್ಕೊಂತಾರೆ ಮೋಶೆಗಾಗಿ, ಮೋಶೆ ನಾಯಕತ್ವದಲ್ಲಿ. ಮತ್ತೆ 3ನೇದು ಮೋಶೆ ಕೇಳುವಂತ ವ್ಯಕ್ತಿ ಆದ. ಇನ್ನೊಬ್ರ ಮಾತನ್ನ ಕಿವಿಗೊಟ್ಟು ಲಕ್ಷ್ಯ ಮಾಡದೆ ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ರು. ಪ್ರಿಯರೇ, ಕೇಳುವಂಥದ್ದು ಒಂದು ಶಕ್ತಿ, ಕೇಳುವಂಥದ್ದು ಬಲಹೀನತೆ ಅಲ್ಲ.
ಅದನ್ನ ತಗ್ಗಿಸ್ಕೊಂಡು ಇನ್ನೊಬ್ಬರ ಸಲಹೆಗಳನ್ನ ಕೇಳ್ತಾ ಇದ್ದ. ಮತ್ತೆ ಅದನ್ನ ಒಳ್ಳೇದನ್ಸ್ಬಿಟ್ಟು ಅದನ್ನ ಅವಲಂಬಿಸಿದ್ದಾನೆ, ಮತ್ತೆ ಅಳವಡಿಸಿದ್ದಾನೆ. ಮತ್ತೆ ಇಲ್ಲಿ ನೋಡುವ 4ನೇ ಪಾಯಿಂಟ್ ಏನಂದ್ರೆ, ಇಲ್ಲಿ ದೇವರು ಕೊಟ್ಟಂತ ಒಂದು ಕ್ರಮ ಇದು. ನಾವು ಅದು ಆ ಮರ್ಯಾದೆದಿಂದಲೂ ಆ ಕ್ರಮದಿಂದಲೂ ನಡೆಯಬೇಕಾಗಿದೆ ಪ್ರಿಯರೇ. ಈ ಕ್ರಮ ತಪ್ಪಿದ್ರೇನೆ ನಾವು ಎಲ್ಲ ಸಮಸ್ಯೆಗಳಿಗೆ ಗುರಿ ಆಗ್ತೀವಿ. 3ನೇದೇನಂದ್ರೆ, ನಾವು ಇಲ್ಲಿ ಒನ್ ಮ್ಯಾನ್ ಶೋ ಅಲ್ಲ, ಒಬ್ಬೇ ವ್ಯಕ್ತಿ ಮಾತಂತಲ್ಲ. ಇಲ್ಲಿ ನೋಡೋ ಒಂದು ಟೀಮ್ ಆಗಿ ಕೆಲಸ ಮಾಡುವಂಥದ್ದು, ಒಂದು ಗುಂಪಾಗಿ ಕೆಲಸ ಮಾಡುವಂಥದ್ದು, ಇದು ನಾವು ತಿಳ್ಕೊಡೋದು ತುಂಬಾ ಮುಖ್ಯ. ಅದು ನಮ್ಮ ವರ್ಕ್ ಪ್ಲೇಸ್ ಆಗಿರ್ಬೋದು, ನಮ್ಮ ಸಮಸ್ಯೆಗಳಾಗಿರ್ಬೋದು, ಯಾವುದೇ ವಿಷಯದಲ್ಲೂ ಸಹ ನಾವು ಒಂದು ಟೀಮ್ ವರ್ಕ್ ಮಾಡಿದ್ರೆ ತುಂಬಾ ಒಳ್ಳೆಯದು ಪ್ರಿಯರೇ. ಇದು ಏನಾಗುತ್ತೆ, ಎಲ್ಲರಿಗೂ ಸಹ ಅದು ಪ್ರಯೋಜನಕರವಾಗಿರುವಂತ ಒಂದು ಟೀಮ್ ವರ್ಕ್ ಆಗಿರ್ಬೇಕು. ಕೇವಲ ಒಬ್ಬರನ್ನ ಉಪಯೋಗಿಸ್ಕೊಂಡು ಬಿಡೋದಂತಲ್ಲ, ಕೇವಲ ಒಬ್ಬರನ್ನ ತುಳಿದು ಹಾಕೊಡೋದಂತಲ್ಲ. ಎಲ್ಲರಿಗೂ ಒಬ್ಬರು ಒಂದು ನಾವು ಕ್ರಿಸ್ತನ ದೇಹಕ್ಕೆ ಸಂಬಂಧಪಟ್ಟವರಾಗಿ ನಾವೆಲ್ಲ ಭಾಗಗಳಿಗೆ ಯಾವ ರೀತಿ ಪ್ರಾಮುಖ್ಯತೆ ಕೊಡ್ತೀವೋ ಆ ರೀತಿ ನಾವೆಲ್ಲರಿಗೂ ಸಹ ಒಂದು ಟೀಮಲ್ಲಿ ಪ್ರಾಮುಖ್ಯತೆ ಕೊಡುವಂಥದ್ದು ತುಂಬಾ ಮುಖ್ಯ ಪ್ರಿಯರೇ. ದೇವ್ ನಮ್ಗೆ ಸ್ತೋತ್ರ. ಈ ಒಂದು ನಾವು ವ್ಯಕ್ತಿಗತವಾಗಿ ಈ ಪಾಠಗಳಿಂದ ನಾವು ತಿಳ್ಕೊಳ್ಳೋಣ. ದೇವ್ ನಮ್ಮನ್ನು ಆಶೀರ್ವದಿಸ್ಲಿ. ಮತ್ತೆ ಜತ್ರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ದೇವರು ಆ ರೀತಿ ನಾವು ಸಹ ನಮ್ಮ ಒಂದು ದೇವರ ಭಯಭಕ್ತಿ ಉಳ್ಳವರನ್ನು, ಮತ್ತೆ ನಂಬಿಗಸ್ತರನ್ನು, ಮತ್ತೆ ಲಂಚ ಮುಟ್ಟದವರನ್ನು, ಇಂಥ ಒಳ್ಳೆ ವ್ಯಕ್ತಿಗಳನ್ನು ನಾವು ನಾಯಕತ್ವದಲ್ಲಿ ನೋಡ್ಬೇಕಂತ ನಾವು ಬಯಸೋಣ. ನಾವು ಇದು ಪ್ರಾರ್ಥನೆಯೂ ಸಹ ಮಾಡೋಣ. ಈ ಒಂದು ನಾವು ನಮ್ಮನ್ನ ಎಲ್ಲ ಲೀಡರ್ಶಿಪ್ ನಾಯಕತ್ವ ಆಯ್ಕೆ ಆಗುವಂತರಾಗಿದ್ದಾರೆ ಈ ವರ್ಷದಲ್ಲಿ. ಒಳ್ಳೆ ನಾಯಕರಿಗಾಗಿ ಪ್ರಾರ್ಥನೆ ಮಾಡಿ ಪ್ರಿಯರೇ. ಗರ್ವಿಷ್ಠರಲ್ಲ, ದಬ್ಬಾಳಿಕೆ ಮಾಡೋರಂತಲ್ಲ, ಒಳ್ಳೆ ಮೋಶಿನ ರೀತಿ ನಾಯಕತ್ವರು ಆಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ದೇವ್ರ ನಾಮಕ್ಕೆ ಸ್ತೋತ್ರ. ಆಮೇನ್. ಆಮೆನ್. ಆಮೆನ್ ಆಮೆನ್. ಉತ್ತಮವಾದಂತ ಉತ್ತಮವಾದಂತ ನಾವು ಸಮಯವನ್ನು ಕೊಡೋಣ. ಅವರು ಉತ್ತಮವಾದಂತ ರೀತಿಯಲ್ಲಿ ಇದೆ ಪಾಠವನ್ನ ನಡೆಸ್ಕೊತ ಬೋಧಕರಾದಂತ ವಿಲ್ಸನ್ ಎಲಿಯಾಸ್ ಅವ್ರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಈ ಪಾಠದ ಕುರಿತಾಗಿ ಇನ್ನೂ ತಿಳಿಯಬೇಕಾದಂತ ವಿಷಯಗಳಿದ್ದಲ್ಲಿ ಅಥವಾ ತಿಳ್ಕೊಳ್ಳಲು ಬೇಕಾದಂತ ಪ್ರಶ್ನೆಗಳಿದ್ದಲ್ಲಿ ಈ ಸಮಯದಲ್ಲಿ ತಾವು ಹಂಚಿಕೊಳ್ಳಬೇಕೆಂದಾಗಿ ಕೇಳ್ಕೊಳ್ತೇನೆ. ಅನೇಕರು Now we can see from this lesson that Moses needed to organize the legal system with just and fair principles. And we also see that he needed dedicated and faithful judges, men of integrity. So Jethro, he stated there should be certain qualifications. It was to reduce the burden on Moses. It was to make his administration go easily. Now, God also is looking for people who have certain qualifications. Like the first qualification is men who fear God. We should ask this question. Jethro, who is not a Hebrew, who has not met God, has no experience of God, but he had that understanding to share it to Moses that this kind of people must be selected for the administration of the Israelites. Now, God is also looking for people, men who fear God. The question that we should ask is, do I fear God? To what extent do I fear God? Do I have that holy fear or that holy reverence for God? Am I qualified in this area of being having that holy fear for God? Is number one. This is for myself and for all of us. And men who are trustworthy. Am I trustworthy before God? Can God trust me? ದೇವರು ನನ್ನನ್ನು ನಂಬ್ತಾನ? I can give this responsibility to this person and I believe that he will do it. Am I trustworthy before God? Has God anytime told me, you are trustworthy?
ವಿ ಶುಡ್ ಲುಕ್ ಫಾರ್ ದ್ಯಾಟ್. ಎರಡನೇದದು. ಮೂರನೇದೇನಂದ್ರೆ ಮೆನ್ ಹೂ ಹೇಟ್ ಡಿಸಾನೆಸ್ಟಿ ಗೇನ್, ದಟ್ ಈಸ್ ವಿ ಕಾಲ್ ಸಿನ್. Sin is sin. We call spade a spade. Then what is that? When we notice some dishonest things, we should hate it. God looks for such people. And I must ask that question. Have I been dishonest to God? Have I been dishonest to anybody? That we cannot judge anybody. We have no rights to judge anybody. We can't demand anything from others. But it is before God and man, so that our prayers will be heard. Have I gained money by illegal means? Have I done something to gain illegally, that is by dishonest gains? And am I of a good character before God? God can say, yes, I can trust this person. Yes, because he is honest in every walk of his life, and one who fears me. ಇದು ದೇವರಿಂದ ಬರಬೇಕು. ನಮ್ಮಲ್ಲಿ ಆ ಥರ, suppose we are weak in those areas, we can always go to the Lord and say, Lord, I'm weak in these areas. ನಿನ್ನ ದಯ ನನಗೆ ಬೇಕು, ನಿನ್ನ ಶಕ್ತಿ ಬೇಕು, ನಿನ್ನ ಕರುಣೆ ಬೇಕು. ನಾನು ಈ ಪಾಪದಿಂದ, ಈ ವೀಕ್ನೆಸ್ ಇಂದ ನನ್ನ ಹೊರಗೆ ತೆಗೆದುಹಾಕು ಅಂತ ನಾವು ದೇವರಿಗೆ ಮುಂದೆ ಮೊರೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಅವನ ಪ್ರೀತಿಯಿಂದ ನಮ್ಮನ್ನು ತೆಗೆದುಕೊಂಡು ಅವನ ಮಗನ ಯೇಸು ಕ್ರಿಸ್ತನ ಮಗನ ರೀತಿಯಲ್ಲಿ ನಮ್ಮನ್ನು he will make us like his son, and he will give us a change of heart. We are all human beings. We are all weak. We all make mistakes. But we should not get discouraged and run away from it, but rather run to Jesus and fall down at Jesus and say, I'm helpless. Please help me. And out of his love, he will help us, and he will make us worthy before our God, our Father. ಥ್ಯಾಂಕ್ ಯು ಸರ್. ಉತ್ತಮವಾದಂತ ಸಲಹೆಗಾಗಿ ಚರ್ಚೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು ಹೆಚ್ಚಿನ ಸಂಗತಿಗಳೇನಾದ್ರೂ ಇದ್ದರೆ ಅಥವಾ ಪ್ರಶ್ನೆಗಳಿದ್ರೆ ಇನ್ನು ಸಮಯವಿದೆ, ಯಾರು ಹೇಳಲಿಕ್ಕೆ ಇಷ್ಟಪಟ್ಟರೆ ಕೇಳ್ಬಹುದು. ಓಕೆ, ಇಲ್ಲವಾದರೆ ಉತ್ತಮವಾದಂತ ಪಾಠಕ್ಕಾಗಿ ಚರ್ಚೆಗಾಗಿ ಇದು ಒಂದು ವಿಷಯ ಹೇಳ್ತೇನೆ. I already talked to you about the word of wisdom in one of my morning devotions. And here we see Jethro is advising Moses to reduce the art of administration on appointing people. So this is nothing but that Jethro received the word of wisdom from God. And this wise wisdom, wise counsel, Jethro is giving to Moses. So God can give that gift of the word of wisdom to anybody. Yeah. Maybe for you in your life, in your family life, in your church life, anything. Yeah. Word of wisdom. Yes, sir. Thank you. ಒಳ್ಳೆಯದಾಗಲಿ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಈ ಸಮಯದಲ್ಲಿ ಬೀದರಿಂದ ಸುಭಾಷ್ ಅವರು ನಮ್ಮ ಜೊತೆಗಿದ್ದಾರೆ. ಸುಭಾಷ್ ಇದ್ದೀರಾ? ಸುಭಾಷ್ ಅವರು ಪ್ರಾರ್ಥನೆ ಮಾಡ್ಬೋದಾ? ಮುಕ್ತಾಯದ ಪ್ರಾರ್ಥನೆ. ಓಕೆ, ಅವರಿಲ್ಲ ಅಂತಂದ್ರೆ ಮುಂದೆ ಹೋಗೋಣ. ಪ್ರಾರ್ಥನೆಗಾಗಿ ಓಕೆ, ಸಹೋದರಿ ಮಾಲಾ ಇದ್ದಾರೆ. ಮಾಲಾ ಅವರು ಮುಕ್ತಾಯದ ಪ್ರಾರ್ಥನೆ ಮಾಡ್ಬೇಕೆಂದಾಗಿ ಕೇಳ್ಕೊಳ್ತೇನೆ. ಸಹೋದರಿ ಮಾಲಾ ಅವರು. ಓಕೆ. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮಾ. ಪ್ರಾರ್ಥನೆ ಮಾಡ್ತೀರಾ? ಹಾ ಸರ್. ಓಕೆ, ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ಮಾಡಿ. ಗುಡ್ ಈವ್ನಿಂಗ್ ಪಾಸ್ಟರ್. ಗುಡ್ ಈವ್ನಿಂಗ್, ಹೇಳಿ ಪಾಸ್ಟರ್.
ಟಿ.ಡಿ. ಥಾಮಸ್ ಅಂತ ಹೇಳ್ಬಿಟ್ಟು ಅವರು ಇವತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಹಾ ಆ ಹಾರ್ಟ್ದೇನೋ ಸಮಸ್ಯೆ ಅಂತೇಳಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ಟಿ.ಡಿ. ಥಾಮಸ್. ಓಕೆ. ಟಿ.ಡಿ. ಥಾಮಸ್ ಅಂತೇಳಿ. ಆಮೇಲೆ ನಮ್ಮ ಪ್ರಿನ್ಸ್ ಆರೋಗಾಗಿ ಪ್ರಾರ್ಥನೆ ಮಾಡಿ. ಲೋಕೇಶ್ ಅಂಕಲ್ ಅವ್ರ ಮೊಮ್ಮಗನು ಪ್ರಿನ್ಸ್ ಆರೋಗಾಗಿ ಮತ್ತು ಅವ್ರ ಸಭೆ ಅವರು ಟಿ.ಡಿ. ಥಾಮಸ್ ಅಂತಕ್ಕಂಥದ್ದು ಹಾರ್ಟ್ ಪ್ರಾಬ್ಲಮ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಯಾರಾದ್ರು? ಅಣ್ಣ ನಮ್ ಕಣ್ಣಿಗಾಗಿ ಪ್ರಾರ್ಥನೆ ಮಾಡಿ. ಓಕೆ. ಸಹೋದರಿ ಸರೋಜಾ ಪೌಲ್ರಾಜ್ ಅವ್ರಿಗೋಸ್ಕರ ಅವ್ರ ಕಣ್ಣಿನ ಸಮಸ್ಯೆ ಇದೆ. ಅವ್ರ ಕಣ್ಣಿನ ಸಮಸ್ಯೆಗೆ ಗುಣವಾಗೋದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸರ್ ನಮ್ಗೂ ಆರೋಗ್ಯಕ್ಕೋಸ್ಕರ ಪ್ರೇಯರ್ ಮಾಡಿ ಸರ್. ವರಲಕ್ಷ್ಮಿ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಚಂದ್ರಮ್ಮ ಅವ್ರು ಮಾತಾಡ್ತಿದ್ರು ಅಂತ ಕಾಣಿಸುತ್ತೆ. ಚಂದ್ರಮ್ಮ ಅವ್ರ ಕುಟುಂಬಕ್ಕಾಗಿ ಅವ್ರ ಮನೆಯವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ಚಂದ್ರಮ್ಮ ಮಾಲೂರಿಂದ. ಯಾರು ಕೇಳ್ತಾ ಇದ್ರಿ? ಕೇಳಿಸ್ತಾ ಇಲ್ಲ ನನ್ಗೆ. ಗ್ರೇಸಿ ಅವರು ಮಾತಾಡ್ತಾ ಇದ್ದೀರಾ? ಫಸ್ಟ್ ನಾನು ಗ್ರೇಸಿ ಅಂತ ಹೇಳಿ ಹೇಳಿ. ಗ್ರೇಸಿ ಮೊಮ್ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ. ಮೊಮ್ಮಗಳು. ಓಕೆ. ಅವರ ಮೊಮ್ಮಗಳಿಗಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಮೊಮ್ಮಗಳು ಅಬಿಗೇಲ್ ಅಂತೇಳಿ ಅವಳು ಬೆಳಗ್ಗೆಯಿಂದ ಜ್ವರ ಇದೆ. ಅವಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಅಬಿಗೇಲ್ಗೋಸ್ಕರ ಪ್ರಾರ್ಥನೆ ಮಾಡಿ. ಇನ್ನೊಂದು ಮನವಿ. ಹೇಳಿ. ಮೊಮ್ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಕನ್ಸೀವ್ ಓಕೆ. ಮೊಮ್ಮಕ್ಕಳು ಕನ್ಸೀವ್ ಆಗ್ಬೇಕು. ಹೇಳಿ ಹೇಳಿ. ನಮ್ಮ ಮಗಳು ಅರ್ಚನಾಗೆ 2 ದಿವಸದಿಂದ ಜ್ವರ ಇದೆ. ಅರ್ಚನಾಗೆ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ಫಸ್ಟ್ ಅರ್ಚನಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅವ್ರಿಗೆ ಜ್ವರ ಇದೆ. ಓಕೆ. ಸೋದರಿ ಮಾಲಾ ಪ್ರಾರ್ಥನೆ ಮಾಡ್ತೀರಾ? ಹಾ ಸರ್ ಇನ್ನೊಬ್ರು ಹೇಳಿದ್ರಲ್ರಿ ಸರ್ ಅಬಿಗೇಲ್ ಆದ್ಮೇಲೆ ಅರ್ಚನಾ ಅಂತ. ಅಬಿಗೇಲ್ ಆದ್ಮೇಲೆ ಅರ್ಚನಾ. ಮತ್ತೆ ಅರ್ಚನಾ ಅವರ ಆರೋಗ್ಯಕ್ಕಾಗಿ ಜ್ವರ ಇದೆ ಅವ್ರಿಗೆ. ಮತ್ತೆ ಗ್ರೇಸಿ ಅವರ ಮೊಮ್ಮಕ್ಕಳ ಗರ್ಭಫಲಕ್ಕಾಗಿ ಪ್ರಾರ್ಥನೆ ಮಾಡಿ. ಯಾರ್ರಿ ಗರ್ಭಫಲ? ಗ್ರೇಸಿ ಅವ್ರ ಮೊಮ್ಮಗಳಿಗೆ. ಪ್ರಾರ್ಥನೆ ಮಾಡಿಕೊಳ್ಳ. ಪ್ರೀತಿಯಲ್ಲಿ ಐಶ್ವರ್ಯವುಳ್ಳ ನನ್ನ ಸ್ವರ್ಗೀಯ ತಂದೆ, ಈ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇಡೀ ದಿನವೆಲ್ಲ ನಿನ್ನ ಆಶೀರ್ವಾದಗಳ ಮೂಲಕ ಕಾಯ್ದು ಕಾಪಾಡಿ ಈ ಸಾಯಂಕಾಲದ ಸಮಯದಲ್ಲಿ ಕರ್ತನೆ ಈ ಸಬ್ಬತ್ ಶಾಲೆಯ ಪಾಠಗಳ ಮೂಲಕ ನಾವೆಲ್ಲರೂ ಒಟ್ಟಾಗಿ ಸೇರಿ ಸ್ವಾಮಿ ಈ ಒಂದು ಗುಂಪಿನಲ್ಲಿ ಹೌದು ಸ್ವಾಮಿ ನಿನ್ನ ಮಕ್ಕಳು ವಾಕ್ಯಗಳನ್ನ ತಂದದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಒಂದು ಸಬ್ಬತ್ ಶಾಲೆಯನ್ನ ನಡ್ಸ್ಕೊಂಡು ಹೋಗ್ತಕ್ಕಂತ ಪಾಸ್ಟರ್ ಆಗಿರ್ತಕ್ಕಂತ ಎಂ ರಾಜು ಸರ್ ಅವರನ್ನ ನಿನ್ನ ಆಶೀರ್ವದಿಸಂದ ಕೇಳ್ಕೊತಾನೆ ಸ್ವಾಮಿ. ಅವರ ಕುಟುಂಬ ಮಕ್ಕಳನ್ನ ಹೌದು ಸ್ವಾಮಿ ಅವ್ರು ಕೊಟ್ಟಿರ್ತಕ್ಕಂತ ಎಲ್ಲೂ ಬಂದ್ ಬೆಳೋದನ್ನ ಆಶೀರ್ವದಿಸು ಸ್ವಾಮಿ. ಯಾಕಂದ್ರೆ ಕರ್ತನೆ ಇದು ಒಂದು ಸದಾಕಾಲ ನಡೀತಕ್ಕಂತ ಪ್ರಾರ್ಥನಾ ಕೂಟವಾಗಿದೆ. ಅವ್ರ ಮನಸ್ಸು ಮಾಡಿ ನಡ್ಸ್ಕೊಂಡು ಹೋಗ್ತಿರುವಾಗ ಸ್ವಾಮಿ ಅವ್ರು ಬೇಕಾಗಿರ್ತಕ್ಕಂತ ಆಶೀರ್ವಾದ ಬಲವನ್ನ ನೀನು ಕೊಟ್ಟು ನೆರಳಾಗಿ ನಿಂತು ಆಶೀರ್ವದಿಸಿ ಇದನ್ನ ನಡೆಸ್ಲಿಕ್ಕೆ ಒಂದು ಧೈರ್ಯವನ್ನ ಕೊಟ್ಟಿದ್ಯಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದ ನನ್ನ ಕರ್ತನೆ, ನಾವು ಒಂದು ಪ್ರಾರ್ಥನೆಯನ್ನ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ನೋಡುತ್ತೇವೆ ಸ್ವಾಮಿ, ಧೈರ್ಯವಿಲ್ಲದವರಾಗಿ ಇರುತ್ತೇವೆ ಸ್ವಾಮಿ. ಆದ್ರೆ ಆ ಮಗನಿಗೆ ನೀನೆಲ್ಲವನ್ನ ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಮುಂದಿನ ಹೆಚ್ಚಿನ ಒಂದು ಸೇವಾ ಭಾವನೆಗಳ ಅವರೊಟ್ಟಿಗಿಟ್ಟು ಕಾಪಾಡ್ತಾ ನಡಿ ಎಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ಸವಿತಾ ಮ್ಯಾಥ್ಯೂ ಈ ಮಗಳನ್ನು ಕೂಡ ನಾನು ಆಶೀರ್ವದಿಸಿ ಎಂಬುದಾಗಿ ಕೇಳ್ಕೊತೇನೆ. ಯಾಕಂದ್ರೆ ಆ ಮಗಳು ಕೂಡ ಇಂಥ ಸೇವೆಯಲ್ಲಿ ಮುಂದೆ ಇದ್ದು ಸ್ವಾಮಿ ನಡ್ಸ್ಕೊಂಡು ಹೋಗ್ತಾ ಇರ್ತಾಳೆ. ಆ ಮಗಳನ್ನು ಕೂಡ ನೀನೆ ಆಶೀರ್ವದಿಸಿ ಎಂಬುದಾಗಿ ಕೇಳ್ಕೊತಾನೆ ಸ್ವಾಮಿ. ವಾಕ್ಯವನ್ನ ಹಂಚಿರ್ತಕ್ಕಂತ ಪಾಸ್ಟರ್ ಅವ್ರನ್ನ ಆಶೀರ್ವದಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು, ಇನ್ನು ಹೆಚ್ಚಿನ ಬಲ ಅವರಲ್ಲಿ ಇರ್ಲಿ ಸ್ವಾಮಿ. ಅವ್ರ ಕುಟುಂಬ ಜೀವಿತವನ್ನ ನೀನ್ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿ ನಡೆಸಂದ ಕೇಳ್ಕೊಳ್ತೇನೆ ಸ್ವಾಮಿ. ಅದೇ ರೀತಿಯಾಗಿ ನನ್ನ ಕರ್ತನೆ ಇವತ್ತಿನ ದಿನವನ್ನ ನೀನ್ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿ ನಡೆಸು ಸ್ವಾಮಿ.
ಯಾವ ರೀತಿ ಮೋಸೆನು ಒಂದು ಹೌದು ಕರ್ತನೆ ಮುನ್ನಡೆಯಲಿಕ್ಕೆ ತನ್ನ ಮಾವನ ಒಂದು ಸಲಹೆ ಮೂಲಕ ಮುಂದಾಗಿ ನಡೆದು ಕರ್ತನೆ ಯಾವ ರೀತಿ ಇಸ್ರಾಯೇಲರನ್ನ ಐಗುಪ್ತದಿಂದ ಬಿಡಿಸಿ ಹೌದು ಸ್ವಾಮಿ ಅವ್ರು ಕಾಣ್ಬೇಕಾಗಿರ್ತಕ್ಕಂತ ದೇಶವನ್ನ ಹುಡುಕಿಕೊಂಡು ಹೋಗಿ ಕರ್ತನೆ ಅವರನ್ನ ನಡೆಸಿ ಕಾಪಾಡಿದನು. ಅದೇ ರೀತಿಯಾಗಿ ಸ್ವಾಮಿ ನಮ್ಮ ಜೀವಿತಗಳಲ್ಲೂ ಕೂಡ ಈ ವಾಕ್ಯವನ್ನ ಹಂಚುವಂತ ಬಲವನ್ನ ಮುಂದಾಳತ್ವವನ್ನ ನಮ್ಗೆ ವಹಿಸಿಕೊಟ್ಟು ಹೌದು ಸ್ವಾಮಿ ಎಲ್ಲರೂ ನಿನ್ನ ವಾಕ್ಯದಲ್ಲ ಬಲ ಹೊಂದಿದವರಾಗಿಯೂ ಮುಂದಾಳಾಗಿಯೂ ನಡ್ಲಿಕ್ಕಾಗೋ ಹಾಗೆ ನೀನೇ ಸಹಾಯ ನೀಡಿ ಕೇಳ್ಕೊಳ್ತೀನಿ. ಹೌದು ನಾವು ಬಲವಿಲ್ಲದವರಾದಾಗ್ಯೂ ಕರ್ತನೆ ಭಯಪಡಬೇಡ, ನಾನ್ ನಿನ್ನಿಗಿದ್ದೇನೆ, ಬಲಗೊಳಿಸ್ತೇನೆ ಎಂಬುದಾಗಿ ಹೇಳಿದ್ಯಾ ಸ್ವಾಮಿ. ಯಾವ ರೀತಿ ಹದ್ದಿಗೆ ತಿರುಗಿ ಬಲವನ್ನ ಕೊಟ್ಟು ಹಾರುವ ಹಾಗೆ ನಾನ್ ಮಾಡ್ತೇನೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ನಮ್ಮೆಲ್ಲರನ್ನ ನಿನ್ನ ಬಲಪಡಿಸಿ ಎಂಬುದಾಗಿ ಕೇಳ್ಕೊಳ್ತಾನೆ ಸ್ವಾಮಿ. ವಿಶೇಷವಾದ ರೀತಿಯಲ್ಲಿ ನನ್ನ ಕರ್ತನೆ ಇವತ್ತಿನ ದಿನವನ್ನ ನೀನ್ ಹೆಚ್ಚಾದ ರೀತಿಯಲ್ಲಿ ರಾತ್ರಿಯ ಈ ಸಮಯವನ್ನು ಆಶೀರ್ವದಿಸು. ಹೌದು ನನ್ನ ಕರ್ತನೆ ನಾವು ಎಲ್ಲೆಲ್ಲೋ ಯಾವ್ಯಾವ ಊರುಗಳಲ್ಲಿ ಇದ್ದೇವೆ ಸ್ವಾಮಿ, ಅದಾಗಿ ಒಟ್ಟಾಗಿ ಸೇರಿ ನಿನ್ನ ವಾಕ್ಯವನ್ನ ಕೇಳುವಂತ ಮಹಾಭಾಗ್ಯವನ್ನ ಈ ಒಂದು ವೇದಿಕೆಯ ಮೂಲಕ ನಡೆಸಿದ್ವಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದು ಅಲ್ಲದೆ ನನ್ನ ಕರ್ತನೆ ಇವತ್ತಿನ ದಿನ ಅನೇಕರು ಸ್ವಾಮಿ ನಿನ್ನ ಪಾದರಿಡದವರಲ್ಲಿ ವಿಜ್ಞಾಪನೆಗಳ ತಂದವರಾಗಿದ್ದಾರೆ ಸ್ವಾಮಿ. ಹೌದು ಕರ್ತನೆ ಆ ವಿಜ್ಞಾಪನೆಗಳನ್ನ ನಿನ್ನ ಪಾದಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅದಕ್ಕೆ ನಾನು ಸ್ವಾಮಿ ಯಾವುದೇ ತಪ್ಪುಗಳನ್ನ ಮಾಡಿದ್ದಾಗಿ ಕರ್ತನೆ ಯಾವುದೇ ನನ್ನಲ್ಲಿ ದೋಷ ಅಪರಾಧಗಳಿದ್ದಾಗಿ ಅವನ್ನ ಕ್ಷಮಿಸು ಸ್ವಾಮಿ. ಇವುಗಳಿಗೆ ನೀನು ಮನ್ನಣೆ ಕೊಡು ಸ್ವಾಮಿ. ಹೌದು ಸ್ವಾಮಿ ನಾನ್ ಮಾಡ್ತಕ್ಕಂತ ಪ್ರಾರ್ಥನೆ ನಿನಗೆ ಸಮರ್ಪಕವಾಗಿರ್ಲಿ ಸ್ವಾಮಿ. ಅದನ್ನ ನೀನು ಆಶೀರ್ವಸ್ತಿ ಎಂಬ ನಂಬಿಕೆ ನನಗೆ ಉಂಟು ಕರ್ತನೆ. ಅವುಗಳನ್ನೆಲ್ಲ ನಿನ್ನ ಪಾದಕ್ಕೆ ಸಮರ್ಪಿಸುತ್ತೇನೆ. ಅನೇಕರು ನನ್ನ ಕರ್ತನೆ ಇವತ್ತಿನ ದಿನ ಸ್ವಾಮಿ ಈ ಒಂದು ವಿಜ್ಞಾಪನೆಗಳನ್ನ ಕೊಟ್ಟವರಾಗಿದ್ದಾರೆ ಸ್ವಾಮಿ. ಥಾಮಸ್ ಅಂತಕ್ಕಂತ ಬ್ರದರ್ ಆಶೀರ್ವದಿಸು, ಅವರ ಕಾಯಿಲೆ ಆರೋಗ್ಯದಿಂದ ಇಲ್ಲ ಸ್ವಾಮಿ. ಆದಾಗ್ಯ ಆ ಮಗನನ್ನ ಮುಟ್ಟು ಅವ್ರಿಗಿರ್ತಕ್ಕಂತ ಎಲ್ಲಾ ರೀತಿಯ ಕಾಯಿಲೆ ಕಷ್ಟ ತೊಂದರೆಗಳನ್ನ ತೆಗೆದುಹಾಕು ಸ್ವಾಮಿ. ಲೋಕೇಶ್ ಸರ್ ಅವರ ಮಗಳಾಗಿರ್ತಕ್ಕಂತ ಅರ್ಚನಾ ಆ ಮಗಳನ್ನು ಕೂಡ ನೀನು ಆಶೀರ್ವದಿಸು. ಅವಳಿಗೆ ಆರೋಗ್ಯ ಸರಿ ಇಲ್ಲ ಎಂಬುದಾಗಿ ಕೇಳ್ಕೊಂಡಿದ್ದಾರೆ ಸ್ವಾಮಿ. ಅದೇ ರೀತಿಯಾಗಿ ಅವ್ರನ್ನು ಕೂಡ ಆಶೀರ್ವದಿಸು. ಪ್ರಿನ್ಸ್ ಆರೋ ಆ ಮಗನನ್ನು ಕೂಡ ನೀನೆ ಆಶೀರ್ವದಿಸಿ ನಡೆಸಿ ಕಾಪಾಡು ಸ್ವಾಮಿ. ಸರೋಜಾ ಈ ಮಗಳನ್ನು ಕೂಡ ಒಪ್ಪಿಸ್ತೇನೆ ಸ್ವಾಮಿ. ಈ ಮಗಳನ್ನು ಕೂಡ ನಡೆಸಿ ಎಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ವರಲಕ್ಷ್ಮಿ ಅವರ ಆರೋಗ್ಯದ ಬಗ್ಗೆ ಕೇಳಿಕೊಂಡಿದ್ದಾರೆ ಸ್ವಾಮಿ. ಹೌದು ಸ್ವಾಮಿ ಇವತ್ತಿನ ಈ ವಾತಾವರಣ ಮಳೆ ಬಿಸಿಲು ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆಗುವುದು ಸಹಜ ಸ್ವಾಮಿ. ಅದಕ್ಕಾಗಿ ನನ್ನ ಕರ್ತನೆ ಇವುಗಳನ್ನೆಲ್ಲ ತಡೆದುಕೊಳ್ಳುವ ಶಕ್ತಿವನ್ನ ಕೊಟ್ಟು ಹೌದು ಸ್ವಾಮಿ ವೈದ್ಯರಲ್ಲಿ ಗಣವೈದ್ಯರು ನೀನಾಗಿದ್ದೀರ ಸ್ವಾಮಿ. ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಬಲವನ್ನ ಇವರೆಲ್ಲರ ಕೇಳಿಕೊಂಡಿರ್ತಕ್ಕಂಥ ಎಲ್ಲ ಮಕ್ಕಳನ್ನ ನೀನೆ ಆಶೀರ್ವದಿಸಿ ನಡೆಸಿ ಕಾಪಾಡೆಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಅದೇ ರೀತಿಯಾಗಿ ಚಂದ್ರಮ್ಮ ಇವರನ್ನು ಕೂಡ ನೀನೆ ಆಶೀರ್ವದಿಸಿ ನಡೆಸೆಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಅದೇ ರೀತಿಯಾಗಿ ಗ್ರೇಸಮ್ಮ ಇವರ ಮೊಮ್ಮಗಳಿಗಾಗಿ ಕೇಳಿಕೊಂಡಿದ್ದಾರೆ ಸ್ವಾಮಿ. ಹೌದು ಸ್ವಾಮಿ ಗರ್ಭಫಲವು ಯೆಹೋವನಿಂದ ಬರ್ತಕ್ಕಂಥದ್ದಾಗಿದೆ ಸ್ವಾಮಿ. ಅದು ನಿನ್ನ ಬಹುಮಾನವೇ ಸರಿ ಸ್ವಾಮಿ. ಆದ್ರೆ ಎಷ್ಟೋ ಜನರು ಸ್ವಾಮಿ ಅದಕ್ಕಾಗಿ ತವಕ ಪಡ್ತಾ ಇದ್ದಾರೆ ನನ್ನ ಕರ್ತನೆ. ಅಂತ ಮಕ್ಕಳನ್ನ ನೀನು ಗರ್ಭಫಲವನ್ನ ಮುಟ್ಟಿ ಸ್ವಾಮಿ. ಕೊಡುವಾತ ನೀನಾಗಿದ್ಯಾ ಸ್ವಾಮಿ. ಬರೀ ಉಸಿರಿನಿಂದ ಕರ್ತನೆ ಪ್ರತಿಯೊಬ್ಬರು ಸ್ವಾಮಿ ತಮಗ್ ಬೇಕಾಗಿದ್ದನ್ನ ಹೊಂದುವರಾಗಿದ್ದಾರೆ. ನಂಬಿಕೆಯಿಂದ ಮಾಡ್ತಕ್ಕಂಥ ಪ್ರಾರ್ಥನೆಯನ್ನು ಪ್ರತಿಯೊಬ್ಬ ರೋಗಿಯನ್ನು ಸ್ವಸ್ಥಪಡಿಸುವುದು. ಅದೇ ರೀತಿಯಾಗಿ ಬೇಡಿಕೆಗಳು ನೆರವೇರುವಂತವುಗಳಾಗಿವೆ ಸ್ವಾಮಿ. ಅದಕ್ಕಾಗಿ ನಿನ್ನನ್ನು ಕೇಳ್ತೇನೆ ಸ್ವಾಮಿ. ಆ ಪರಲೋಕದಿಂದ ಕರ್ತನೆ ಆ ಮಗಳನ್ನ ಮುಟ್ಟು, ಅವಳ ಗರ್ಭಫಲವನ್ನ ಮುಟ್ಟಿ ಸ್ವಾಮಿ. ಆ ಮಕ್ಕಳಿಗೆ ನಿನ್ನ ಒಂದು ಬಲದ ಆರೋಗ್ಯವನ್ನ ಕೊಟ್ಟು, ಗರ್ಭಫಲವನ್ನ ಕೊಟ್ಟು ಆಲಯಕ್ಕೆ ಬಂದು ನಿನ್ನ ಸಾಕ್ಷಿ ಮಕ್ಕಳಾಗಿ ಸಾಕ್ಷಿ ಹೇಳುವ ಹಾಗೆ ನೀನು ಮಾಡಿ ಎಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ಅಬಿಗೇಲ್ ಈ ಮಗಳನ್ನು ಕೂಡ ನೀನು ಆಶೀರ್ವದಿಸಿ ಎಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಆ ಮಗುವಿಗೆ ಸ್ವಾಮಿ ಆರೋಗ್ಯ ಸರಿ ಇಲ್ಲ ಎಂಬುದಾಗಿ ಕೇಳಿದ್ದೇವೆ ಸ್ವಾಮಿ. ಆ ಮಗುವನ್ನು ಕೂಡ ನೀನು ಮುಟ್ಟು ಹೌದು ಕರ್ತನೆ ನೀನು ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ನನ್ನ ಹತ್ತಿರಕ್ಕೆ ಬರಗುಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಿಬಿಡ್ರಿ, ಅವು ನನವು ಎಂಬುದಾಗಿ ಹೇಳಿದ್ಯಾ ಸ್ವಾಮಿ. ಅದಕ್ಕಾಗಿ ಕರ್ತನೆ ಇವತ್ತಿನ ದಿನ ಆ ಮಗುವನ್ನ ಕೂಡ ಕರ್ತನೆ ನಿಮ್ಮಲ್ಲಿ ನಾವು ಕೇಳಿ ಅವುಗಳನ್ನ ಬೇಡುವರಾಗಿದ್ದೇವೆ. ಆ ಮಕ್ಕಳನ್ನ ಆಶೀರ್ವದಿಸು, ಕಾಪಾಡು, ಆರೋಗ್ಯ ಭಾಗ್ಯ ಕೊಡು. ಮಕ್ಕಳು ಸಂತೋಷದಿಂದ ಚತರಿಸಿಕೊಂಡು ತಮ್ಮ ತಂದೆ ತಾಯಿ ಜೊತೆಗೆ ಸಂತೋಷದಿಂದ ಇದ್ದು ಸ್ವಾಮಿ. ಅವರ ತಂದೆ ತಾಯಿಗಳು ಅಜ್ಜ ಮಂದಿರ ಸ್ವಾಮಿ ನಿನ್ಗೆ ಸ್ತೋತ್ರವನ್ನು ಹೇಳಲಿಕ್ಕಾಗೋ ಹಾಗೆ ಸಹಾಯ ನೀಡಪ್ಪ.
ಅದೇ ರೀತಿಯಾಗಿ ಸಾಯಂಕಾಲದ ವಿಶೇಷ ಸಮಯವನ್ನು ನಮಗೆಲ್ಲರಿಗೂ ಒದಗಿಸ್ಕೊಟ್ಟಿದ್ಯಾ ಸ್ವಾಮಿ. ಎಲ್ಲರನ್ನ ನೀನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿ ಕಾಪಾಡು. ಹೌದು ಕರ್ತನೇ, ನನ್ನ ಕುಟುಂಬದ ಜೀವಿತವನ್ನು ಕೂಡ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ನನ್ನ ಕುಟುಂಬದ ಜೀವಿತವನ್ನು ಕೂಡ ನೀನೆ ಆಶೀರ್ವದಿಸಿ ನಡೆಸಿ ಕಾಪಾಡು. ಇದರಲ್ಲಿ ಕೂಡಿ ಬಂದಿರತಕ್ಕಂತ ಪ್ರತಿಯೊಬ್ಬರನ್ನ ನೀನು ಹೆಸರಾಗಿ ಆಶೀರ್ವದಿಸು ಕರ್ತನೆ. ಹೌದು ಸ್ವಾಮಿ, ವರಲಕ್ಷ್ಮಮ್ಮನವ್ರನ್ನ ಆಶೀರ್ವದಿಸು. ಸೋಮೇಲ ಕೃಷ್ಣಪ್ಪರ ಅವರನ್ನು ಕೂಡ ಆಶೀರ್ವದಿಸಿ ಕಾಪಾಡು. ಅವರ ಮನೆಗಳನ್ನ ಆಶೀರ್ವದಿಸು. ಹೇಮನಾಥ್ ಕೋಲ್ಕರ್ ಅವರು ಕೂಡ ಕರ್ತನೆ ನಿನ್ ಕೈಲಿ ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಹೆಚ್ಚಾಗಿ ಆಶೀರ್ವದಿಸು. ಅವ್ರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯವನ್ನ ಹೌದು ಸ್ವಾಮಿ, ಅವರ ಮಡದಿಗಿರ್ತಕ್ಕಂಥ ಕಾಯಿಲೆಯನ್ನು ಬಲ್ಲತ್ನಾಗಿದ್ದೆ ಆ ಮಗಳನ್ನು ಕೂಡ ಮುಟ್ಟಿ ಸ್ವಸ್ಥಪಡಿಸಿ ಕಾಪಾಡು ಸ್ವಾಮಿ. ಅದೇ ರೀತಿಯಾಗಿ ರವಿ ಬಳ್ಳಾರಿ ಅವ್ರನ್ನ ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಆ ಮಗನಿಗೆ ಬೇಕಾಗಿರ್ತಕ್ಕಂಥದ್ದನ್ನ ನೀನು ಒದಗಿಸಿ ಕೊಟ್ಟು ಕಾಪಾಡು ಸ್ವಾಮಿ. ಅವರ ದಿನನಿತ್ಯದ ಬೇಡಿಕೆಗಳನ್ನ ನೀನು ಈಡೇರಿಸಿ ಸಾಕ್ಷಿ ಮಗನಾಗಿ ಆತ ನಿಲ್ಲಿಕ್ಕಾಗುವ ಹಾಗೆ ನೀನು ಸಹಾಯ ನೀಡುತ್ತೆ ಎಂಬ ನಂಬಿಕೆ ನಮಗುಂಟು ಕರ್ತೇನೆ. ಆ ಮಗನನ್ನ ನೀನ್ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿ ಕಾಪಾಡು. ಲೋಕೇಶ್ ಅವ್ರನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅವ್ರು ಕೊಟ್ಟಿರ್ತಕ್ಕಂಥ ಕುಟುಂಬ ಮಕ್ಕಳನ್ನ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸು. ಅವ್ರ ಬೇಡಿಕೆಗಳನ್ನ ನೀನೇ ನೆರವೇರಿಸಿಕೊಟ್ಟು ಅವ್ರು ಇಟ್ಟಿರ್ತಕ್ಕಂಥ ಎಲ್ಲಾ ರೀತಿಯ ಸ್ವಾಮಿ ಬೇಡಿಕೆಗಳನ್ನ ಆಶ್ವಾಸ ನಡೆಸುವುದ ಕೇಳ್ಕೊತೀನಿ ಸ್ವಾಮಿ. ಹೇಮಲತಾ ಭಕ್ತರಾಜ ಅಮ್ಮವ್ರನ್ನ ಅವ್ರ ಕುಟುಂಬದ ಜೀವಿತವನ್ನ ಆಶ್ವಾಸಿಸು ಸ್ವಾಮಿ. ರಾಷ್ಟ್ರವನ್ನ ಆಶ್ವಾಸಿಸು ಸ್ವಾಮಿ. ಅವ್ರು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳನ್ನ, ಅವರ ಮಕ್ಕಳನ್ನ, ಮೊಮ್ಮಕ್ಕಳನ್ನ ನೀನೇ ಆಶ್ವಾಸಿಸು. ಮನೆ ಸುತ್ತಲೂ ದೇವದತ್ರ ಕಾವಲು ಸಂರಕ್ಷಣೆ ಇಟ್ಟು ಕಾಪಾಡು ಸ್ವಾಮಿ. ಅದೇ ರೀತಿಯಾಗಿ ಇಲ್ಲ ಅವರನ್ನು ಕೂಡ ಆಶ್ವಾಸಿಸು ಸ್ವಾಮಿ. ಅವ್ರ ಕುಟುಂಬದ ಜೀವಿತನೂ ಅವ್ರ ಮಕ್ಕಳನ್ನ ಆಶ್ವಾಸಿ ಕಾಪಾಡು ನನ್ನ ಕರ್ತನೆ. ಹೌದು ಸ್ವಾಮಿ, ಸುಭಾಷ್ ಬೀದರ್ ಅವ್ರನ್ನು ಕೂಡ ನೀನು ಆಶ್ವಾಸಿ ಕಾಪಾಡು. ಸರೋಜ ಪಾಲ್ರಾಜ್ ಅವ್ರನ್ನು ಕೂಡ ನೀನು ಆಶ್ವಾಸಿ ಕಾಪಾಡ್ತಾ ಬಾ ಕರ್ತನೆ. ಅದೇ ರೀತಿಯಾಗಿ ಸ್ವಾಮಿ ಪುಟ್ಟರಾಜು ವಿಜಯ್ ಅವ್ರನ್ನ ಆಶ್ವಾಸು. ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಾಸು. ಗ್ರಸಿ ಅವ್ರನ್ನು ಕೂಡ ಆಶ್ವಾಸಿ ಕಾಪಾಡು ಸ್ವಾಮಿ. ಪಾಸ್ಟರ್ ಅವ್ರನ್ನ ಆಶ್ವಾಸು. ಅವ್ರು ಎಲ್ಲಾ ಮಾಡುವ ಸೇವೆ ಕಾರ್ಯಕ್ರಮನ ಆಶ್ವಾಸಿ ನಡೆಸಿ ಕಾಪಾಡ್ತಾ ಬಾ ಸ್ವಾಮಿ. ಅದೇ ರೀತಿಯಾಗಿ ನನ್ನ ಕರ್ತನೆ, ನನ್ನನ್ನು ಕೂಡ ಇವತ್ತಿನ ನೀನು ಒಪ್ಪುತ್ತೇನೆ. ನಿನ್ನೆ ನನ್ನನ್ನ ಆಶೀರ್ವದಿಸಿ ನಡೆಸಿ ಕಾಪಾಡು ಸ್ವಾಮಿ. ವಿಶೇಷವಾದ ರೀತಿಯಲ್ಲಿ ನನ್ನ ಕರ್ತನೆ, ಈ ರಾತ್ರಿ ಸಮಯದಲ್ಲಿ ನಾವು ಊಟವನ್ನ ಮಾಡಿ ಮಡದ ಹಾಸಿಗೆಯಲ್ಲಿ ಹೋಗುವ ಕರ್ತನೆ, ರಾತ್ರಿ ಆದ್ಯ ಅಂತ್ಯ ಮಧ್ಯೆ ನೀನಾಗಿದ್ದುಕೊಂಡು ಬೆಳಗಿನ ಕರ್ತನೆ. ಹೌದು ಸ್ವಾಮಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಒಂದು ಕಾರ್ಯಕ್ರಮದಲ್ಲಿ ತಿರುಗಾ ಇನ್ನೊಂದು ಆವತ್ತಿ ನಾವೆಲ್ಲರೂ ಸೇರಿ ಬರುವ ಹಾಗೆ ನೀವೇ ಸಹಾಯ ನೀಡಿ ಕಾಪಾಡ್ತಾ ಬರ್ಬೇಕೆಂಬುದಾಗಿ ಪ್ರಭು ಯೇಸುವೇ ನಿನ್ ಪಾದ ಕಟ್ಟ ಬದುಕಿ ಒಳಗಿದ್ದೀನಿ ಸ್ವಾಮಿ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲವು ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಒಂದು ಕುಟುಂಬ ಮಕ್ಕಳ ಸಂಗಡ, ಅವರ ಬಂಧು ಬಳಗದವರ ಸಂಗಡ, ಅವ್ರು ಮಾಡುವಂತ ಸೇವೆ ಕೆಲಸ ಕಾರ್ಯಗಳ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಊಟದಲ್ಲಿ ಸ್ವಾಮಿ ನಿನಗಾಗಿ ಮೊರೆ ಇಡುತ್ತಿರುವಂತ, ನಿನ್ನ ಸೇವೆಯಲ್ಲಿ ಭಾಗ ಹೊಂದುತ್ತಿರುವಂತ ಎಲ್ಲಾ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಧನ್ಯವಾದಗಳು. ಈ ದಿನದ ಪಾಠದಲ್ಲಿ ಒಟ್ಟಾಗಿ ಸೇರಿ ಕರ್ತನನ್ನ ಘನಪಡಿಸುವ ಹಾಗೆ ಈ ಪಾಠಗಳನ್ನ ಕಲಿತಂತ ಎಲ್ಲಾ ದೇವ ಮಂದಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಸ್ವಾಮಿ ಕೃಷ್ಣಪ್ಪ ಸಾರ್ ಅವರಿಗೂ, ಸಂಧ್ಯಾ ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಹಾಗೂ ಮಂಜುನಾಥ್ ಮುನೀಶ್ ಅವರಿಗೂ, ಹಾಗೂ ಈ ದಿನ ವಿಶೇಷವಾದ ರೀತಿಯಲ್ಲಿ ಪಾಠವನ್ನು ನಡೆಸಿಕೊಟ್ಟಂತ ಬೋಧಕರಾದಂತ ವಿಲ್ಸನ್ ಎಲಿಯಾಸ್ ರವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಮಾಲಾ ಮಾರ್ಟಿನ್ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಹೀಗೆ ದಿನನಿತ್ಯವೂ ಕರ್ತನ ಕೃಪಾ ಸನ್ನಿಧಾನದಲ್ಲಿ ಕೂಡಿ ಬಂದು ಆತನ ಮುಖಾಂತರವಾಗಿ ದೇವರ ವಾಕ್ಯವನ್ನು ಕೇಳುತ್ತಾ ಆತ್ಮಿಕವಾಗಿ ಬೆಳೆಯುತ್ತಾ ಅನೇಕರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಈ ರಾತ್ರಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆರೋಗ್ಯ, ಬಲ, ಸಮಾಧಾನ, ಸುರಕ್ಷತೆಯನ್ನು ಕೊಡಲಿ. ಕ್ಷೇಮವನ್ನು ಅನುಗ್ರಹಿಸಲಿ. ಸುಖ ನಿದ್ರೆಯಿಂದ ಪಾಲಿಸಲಿ. ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನ ಕೃಪಾ ಸನ್ನಿಧಾನಕ್ಕೆ ಕೂಡಿ ಬರುವ ಹಾಗೆ
ಕರ್ತನು ನಮ್ಮೊಂದಿಗಿದ್ದು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರನ್ನ ಕರ್ತನ ಕೃಪಾಸಕ್ಕೆ ಒಪ್ಪಿಸ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಎಲ್ಲರಿಗೂ ಧನ್ಯವಾದಗಳು ಮತ್ತು ರಾತ್ರಿಯ ಶುಭಾಶಯಗಳು. Thank you, Pastor. Pastor Wilson, thank you very much. Mala madam, thank you ma for a prayer. ಧನ್ಯವಾದಗಳು ಸರ್. Thank you ma, thank you. Uncle, thank you, Uncle. Thank you so much. Thank you, Pastor. Thank you.